ನಮಸ್ತೆ ವೀಕ್ಷಕರೇ, ಇಂದಿನ ವಿಡಿಯೋನಲ್ಲಿ ನಾವು ಕುಂಭರಾಶಿಯವರ ಬಗ್ಗೆ ಚರ್ಚೆ ಮಾಡೋಣ. 90 ದಿನಗಳು ಗ್ರಹಣದ ನಂತರ ಹೇಗಿರುತ್ತಪ್ಪ ಅಂತ. ಕುಂಭರಾಶಿನಲ್ಲಿ ಧನಿಷ್ಠ ನಕ್ಷತ್ರದ 3, 4ನೇ ಪಾದ, ಶತಭಿಷ ನಕ್ಷತ್ರದ 1, 2, 3, 4ನೇ ಪಾದ, ಹಾಗೆ ಪೂರ್ವಭಾದ್ರ ನಕ್ಷತ್ರದ 1, 2, 3ನೇ ಪಾದ ಇದೆ. ಧನಿಷ್ಠ ನಕ್ಷತ್ರಾಧಿಪತಿ ಬಂದು ಕುಜ, ಶತಭಿಷ ನಕ್ಷತ್ರಾಧಿಪತಿ ಬಂದು ರಾಹು, ಹಾಗೆ ಪೂರ್ವಭಾದ್ರ ನಕ್ಷತ್ರಾಧಿಪತಿ ಬಂದು ಸ್ವಯಂ ಬೃಹಸ್ಪತಿಗಳು ಅಂದರೆ ಗುರು. ಸೊ ಈಗ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಈ ಗ್ರಹಣ ನಡೀತಾ ಇದೆಯಲ್ಲ, ಈ ಸೂರ್ಯಗ್ರಹಣ ಚಂದ್ರಗ್ರಹಣ ಏನು ನಡೀತಲ್ಲ, ಅದು ಯಾವ ನಕ್ಷತ್ರದಲ್ಲಿ ನಡೆಯಿತು ಅಂದರೆ ಶತಭಿಷ ನಕ್ಷತ್ರ ಹಾಗೂ ಪೂರ್ವ ಫಾಲ್ಗುಣಿ ನಕ್ಷತ್ರ. ಇಲ್ಲಿ ಕುಂಭರಾಶಿನಲ್ಲಿ ಶತಭಿಷ, ಇಲ್ಲಿ ಸಿಂಹರಾಶಿನಲ್ಲಿ ಪೂರ್ವ ಫಾಲ್ಗುಣಿ ನಕ್ಷತ್ರ. ಸೊ ಫಸ್ಟ್ ನಾವು ನಕ್ಷತ್ರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ರಾಶಿಯ ಬಗ್ಗೆ ಮಾತಾಡೋಣ, ಐತೆ. ಇವಾಗ ಗ್ರಹಣ ನಡೆಯೋ ಚಂದ್ರಗ್ರಹಣ ಮುಖ್ಯವಾಗಿ ನಡಿಬೇಕಾದ್ರೆ ಕುಂಭರಾಶಿನಲ್ಲೇ ರಾಹು, ಸೂರ್ಯ, ವಕ್ರ ಬುಧ, ಕುಜ ಅಲ್ಲಿದ್ದರು. ಹಾಗೆ ಅಲ್ಲಿಂದ ದ್ವಿತೀಯ ಭಾವದಲ್ಲಿ ಅಂದರೆ ಮೀನರಾಶಿನಲ್ಲಿ ಶನೇಶ್ವರ ಹಾಗೂ ಶುಕ್ರ ಇದ್ದರು. ಆಮೇಲೆ ಅಲ್ಲಿಂದ ಪಂಚಮ ಭಾವ, ಕುಂಭರಾಶಿಯಿಂದ ಪಂಚಮ ಭಾವದಲ್ಲಿ ವಕ್ರ ಬೃಹಸ್ಪತಿಗಳು ಅಂದರೆ ವಕ್ರ ಗುರು. ಈ ರೀತಿ ಇತ್ತು ಗ್ರಹಗಳ ಸ್ಥಿತಿಗತಿಗಳು ಗ್ರಹಣದ ದಿನ, ಗ್ರಹಣ ನಡಿಬೇಕಾದ್ರೆ, ಚಂದ್ರಗ್ರಹಣ ಮುಖ್ಯವಾಗಿ ನಡಿಬೇಕಾದ್ರೆ, ಐತೆ. ನಾವು ನಕ್ಷತ್ರದ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ರಾಶಿಯ ಪರಿಣಾಮಗಳನ್ನು ಚರ್ಚೆ ಮಾಡೋಣ. ಕುಂಭರಾಶಿನವರು ನೋಡಿ, ಅರ್ಥ ಮಾಡ್ಕೊಳ್ಳಿ, ಕುಂಭರಾಶಿನವರು 2 ಥರ ಜನ ಇರ್ತಾರೆ. ಅಂದರೆ 2 ಗ್ರೂಪ್ನವ್ರು ನಾನು ಹೇಳ್ತಿರೋದು ಇಡೀ ಪ್ರಪಂಚಾದ್ಯಂತ. ಒಂದು ಗ್ರೂಪ್ನಲ್ಲಿ ಏನಿರುತ್ತೆ, ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ, ಸಿಕ್ಕಾಪಟ್ಟೆ ಕಷ್ಟ ಹುಡಿಕೊಂಡು ಅವ್ರಿಗೆ ಬರುತ್ತೆ, ಆಕ್ಸಿಡೆಂಟ್ಗಳಾಗುತ್ತೆ, ಕಳ್ತನಗಳಾಗುತ್ತೆ, ಮಾನಹಾನಿ ಆಗುತ್ತೆ, ಕೋರ್ಟು ಕಚೇರಿ ಅಂತ ಅಲಿತಾ ಇರ್ತಾರೆ, ಸ್ಟೇಷನ್ನು ಕೋರ್ಟು ಕಚೇರಿ ಅಂತ ಒದ್ದಾಡ್ತಾ ಇರ್ತಾರೆ, ನೆಮ್ಮದಿ ಎಲ್ಲ ಕಳ್ಕೊಂಡಿರ್ತಾರೆ, ಒಂದೊತ್ತು ಊಟ ಮಾಡೋದಕ್ಕೂ ಭಾಳ ಕಷ್ಟ ಇರುತ್ತೆ. ಇನ್ನು ಕೆಲವರು ಕಳ್ತನ ಮಾಡದೆ ಹೋದ್ರೂ ಕಳ್ಳ ಅಂತ ಹೆಸರು ತೊಗೊಳ್ತಾರೆ, ಏನು ಹೇಳಿ, ಅಪವಾದನೆಗಳು ಜಾಸ್ತಿ ಆಗುತ್ತೆ. ಆಮೇಲೆ ಕೆಲಸ ಕಾರ್ಯಗಳಲ್ಲಿ ಒಂಥರ ಅಡಚಣೆಗಳು, ಒತ್ತಾಯಗಳು, ಡಿಮೋಷನ್ ಅಂತಾರಲ್ಲ ಅಂತಹ ಪರಿಸ್ಥಿತಿಗಳು, ಕೆಲಸ ಕಳ್ಕೊಳ್ಳೋವಂಥದ್ದು ಆಗುತ್ತೆ, ಏನು ಹೇಳಿ, ಕೆಲಸ ಕಳ್ಕೊಳ್ಳೋವಂಥದ್ದು ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟವಾಗಿರುತ್ತೆ, ಒಂದೊಂದು ಊಟ ಮಾಡಲಿಕ್ಕೂ ಭಾಳ ಕಷ್ಟ ಇರುತ್ತೆ. ಇದು ಒಂದು ರೀತಿ, ಒಂದು ಸಿಂಪಲಾಗಿ ಬ್ರೀಫಾಗಿ ಹೇಳಿರೋದು. ಇಂಥವು ಒಂದು ಕ್ಯಾಟಗರಿ ಜನ. ಆದರೆ ಇನ್ನೊಂದು ಕ್ಯಾಟಗರಿ ಜನ ಹೆಂಗೆ ಅಂದರೆ, ಇದೇ ಕುಂಭರಾಶಿಗೆ ಸಾಡೆ ನಡೀತಾ ಇದೆ. ಈ ಸಾಡೆ ನಡೀತಾ ಇರಬೇಕಾದ್ರೆ ಭಿಕ್ಷುಕ ಕುಬೇರ ಆಗ್ತಾನೆ. ಯಾರ ಹತ್ರ ಮನೆ ಇರಲ್ವೋ ಮನೆ ಖರೀದಿ ಮಾಡ್ತಾರೆ. ಯಾರಿಗೆ ಪ್ರಮೋಷನ್ನು ಸಿಗುತ್ತೆ, ಕೆಲವ್ರಿಗೆ ಸ್ಥಾನಮಾನಗಳು, ಪ್ರಸಿದ್ಧಿ ಎಲ್ಲ ಸಮಾಜದಲ್ಲಿ ಒಳ್ಳೆ ಗಣ್ಯ ವ್ಯಕ್ತಿ ಅಂತ ರೆಸ್ಪೆಕ್ಟ್, ಒಳ್ಳೆ ಪೊಸಿಷನ್ ಇದೆಲ್ಲ ಸಿಗುತ್ತೆ. ಹಾಗೂ ಹಣಕಾಸು ಹುಡಿಕೊಂಬರುತ್ತೆ, ಅದರೊಟ್ಟಿಗೆ ವಾಹನ ಖರೀದಿ ಮಾಡ್ತಾರೆ, ಏನು ಹೇಳಿ. ಇದು ಇನ್ ಬ್ರೀಫಾಗಿ ಹೇಳಬೇಕು ಅಂದರೆ 2 ಥರ ಜನ ಡೆಫಿನೆಟಾಗಿ ನೀವು ನೋಡ್ತೀರಿ ಕುಂಭರಾಶಿನಲ್ಲಿ. ಸಾಡೆ ಅಂದ ತಕ್ಷಣ ಎಲ್ಲರಿಗೂ ಬರೀ ಕಷ್ಟ ಹಂಗಲ್ಲ. ಯಾರಿಗೆ ಕಷ್ಟ ಬರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ಲು ಕುಂಭರಾಶಿನಲ್ಲಿ ಜನಿಸಿದವರಿಗೆ ಮುಖ್ಯವಾಗಿ ಇವಾಗ ಶನೇಶ್ವರ ಅರ್ಧಾಷ್ಟಮ ಶನಿ ಅಂದರೆ ಅವರು ಜಾತಕದಲ್ಲಿ ಅರ್ಧಾಷ್ಟಮ ಶನಿ ಇದ್ದರು, ಪಂಚಮ ಶನಿ ಇದ್ದರು, ಅಷ್ಟಮ ಶನಿ ಇದ್ದರು, ಅದರೊಟ್ಟಿಗೆ ವ್ಯಯಭಾವದಲ್ಲಿ ಶನಿ, ಇಂಥ ಶನಿ ಅವರ ಜಾತಕದಲ್ಲಿ ಕೂತ್ಕೊಂಡಿದ್ದಾರೆ. ಹಾಗೆಯೇ ಅವರ ನವಾಂಶ, ದಶಾಂಶ, ಷಷ್ಠಿಯಾಂಶ ಇದರಲ್ಲೂ ಶನಿ ಬಲವಾಗಿಲ್ಲ, ಶನಿ ಕುಜ ದೋಷ ಇದೆ. ಹಾಗೆಯೇ ಶನಿ ಸೂರ್ಯನ ನೋಡ್ತಿದ್ದಾರೆ, ಸೂರ್ಯ ಶನಿ ನೋಡ್ತಿದ್ದಾರೆ, ಪಾಪಗ್ರಹಗಳು ಸಂಗತಿನಲ್ಲಿದ್ದಾರೆ ಶನಿ. ಇಲ್ಲಿ ಇನ್ನೊಂದು ಮಾತು ನಾವು ಅರ್ಥ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಇವಾಗ ಗ್ರಹಣ ನಡೆಯೋ ಸಮಯದಲ್ಲಿ ಏನು ಹೇಳಿ, ಶನೇಶ್ವರ ಅವರ ಬದಲಾಗಿ ರಾಹು, ಅಂದರೆ ರಾಹು ಇದ್ದಾಗಲೇ ತಾನೇ, ರಾಹು ಕೇತು ಇದ್ದಾಗಲೇ ಗ್ರಹಣ ನಡೆಯೋದಲ್ವಾ. ಇವಾಗ ರಾಹು ಬಂದ್ಬಿಟ್ಟು ಕುಂಭರಾಶಿನಲ್ಲಿ ಓನರ್, ಹೆಂಗೆ ಪ್ರಥಮ ಓನರ್ ಬಂದು ಶನೇಶ್ವರ, ಹಾಗೆಯೇ ಓನರ್ ಬಂದು ರಾಹು ಕುಂಭರಾಶಿಗೆ. ಸೊ ಇಲ್ಲಿ ರಾಹು ಶತಭಿಷ ನಕ್ಷತ್ರದಲ್ಲಿ, ಅದು ತುಂಬ ರಾಹುಗೆ ಇಷ್ಟವಾದ ನಕ್ಷತ್ರ ಯಾವುದಪ್ಪ ಅಂದರೆ ಆರದ್ರ ನಕ್ಷತ್ರ.
ಸ್ವಾತಿ ನಕ್ಷತ್ರ, ಆಮೇಲೆ ಶತಭಿಷ ನಕ್ಷತ್ರ. ಈ 3 ನಕ್ಷತ್ರದಲ್ಲಿ ರಾಹುಗೆ ತುಂಬಾ ಇಷ್ಟವಾದ ನಕ್ಷತ್ರ ಯಾವುದಪ್ಪ ಅಂದರೆ ಶತಭಿಷ ನಕ್ಷತ್ರ. ಆರ್ದ್ರ ನಕ್ಷತ್ರಕ್ಕಿಂತ, ಸ್ವಾತಿ ನಕ್ಷತ್ರಕ್ಕಿಂತ ಶತಭಿಷ ನಕ್ಷತ್ರ ತುಂಬಾ ಇಷ್ಟ ರಾಹುಗೆ. ಯಾಕಪ್ಪ ಅಂದರೆ, ಒಂದು ಓನರ್, ಮನೆಗೆ ಕುಂಭರಾಶಿಗೆ ಓನರ್, ಎರಡನೇದು ನಕ್ಷತ್ರ ಓನರ್ ಕೂಡ. ಸೊ ರಾಹುಗೆ ಒಂಥರ ಫ್ರೀಡಮ್ ಸಿಗ್ದಂಗೆ, ಸಿಕ್ಕಾಪಟ್ಟೆ ಫ್ರೀಡಮ್ ಸಿಗ್ದಂಗೆ, ಏನು ಬೇಕಾದ್ರೂ ಮಾಡ್ಬೋದು ಹಂಗೆ ಹೆಂಗೆ ಅಂತ. ಆದರೆ ಮಿಥುನ ರಾಶಿನಲ್ಲಿ ಅವರು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಜನಗಳಿಗೆ ಅವರವ್ರ ಕರ್ಮಾನುಸಾರ ಕಷ್ಟ ಕೊಡ್ತಾರೆ. ಅದೇ ರೀತಿ ತುಲಾರಾಶಿನಲ್ಲಿ ಸ್ವಾತಿ ನಕ್ಷತ್ರಾಧಿಪತಿ ಆಗಿ ಶುಕ್ರನ ಬೆಳೆಸ್ಕೊಂಡು ಜನಗಳಿಗೆ ಅವರವ್ರ ಕರ್ಮದ ತಕ್ಕಂತೆ ಪ್ರತಿಫಲ ಕೊಡ್ತಾರೆ. ಯಾಕಂದರೆ ಮುಖ್ಯವಾಗಿ ನಮ್ಮ ಕರ್ಮಗಳನ್ನು ಲೆಕ್ಕಾಚಾರ ಇಡೋರು ಮೇಯ್ನಾಗಿ ಯಾರಪ್ಪ ಅಂದರೆ ರಾಹುಕೇತು. ನಮ್ಮ ಕರ್ಮಗಳ ಪ್ರತಿಯೊಂದು ನಕ್ಷತ್ರದಲ್ಲಿ, ಅಂದರೆ ಫಾರ್ ಎಕ್ಸಾಂಪಲು ಇವಾಗ ಒಬ್ಬ ವ್ಯಕ್ತಿ ಬರೀ ಸುಳ್ಳು ಹೇಳ್ತಾನೆ ಅಂತ ತಿಳ್ಕೊಳ್ಳಿ, ಆಯಿತಾ. ಪ್ರತಿದಿನ ಸುಳ್ಳು ಹೇಳ್ತಾ ಇದ್ದರೆ ಆ ದಿನದ ನಕ್ಷತ್ರ ಏನು ಹೇಳಿ, ಫಾರ್ ಎಕ್ಸಾಂಪಲ್ ಇವತ್ತು ಶತಭಿಷ ನಕ್ಷತ್ರ ಅಂದ್ಕೊಡಿ, ಆಯಿತಾ. ಅವನೆಷ್ಟು ಸುಳ್ಳು ಎಷ್ಟು ಮೋಸ ಮಾಡ್ತಾನಲ್ಲ, ಆ ಲೆಕ್ಕಾಚಾರ ಶತಭಿಷ ನಕ್ಷತ್ರದಲ್ಲಿ ಅಕೌಂಟಲ್ಲಿ ಡೇಟಾಬೇಸ್ನಲ್ಲಿ ಸ್ಟೋರ್ ಆಗಿರುತ್ತೆ. ಆ ಚಂದ್ರ ಮೂಮೆಂಟ್ ಆಗ್ತಾ ಅಲ್ಲೆಲ್ಲ ಲೆಕ್ಕಾಚಾರ ಇರುತ್ತೆ. ಈ ನಕ್ಷತ್ರದಲ್ಲಿ, ಈ ರಾಶಿನಲ್ಲಿ ಇರೋ ನಕ್ಷತ್ರದಲ್ಲಿ ಎಲ್ಲ ಸ್ಟೋರ್ ಆಗಿರುತ್ತೆ. ಅದೇ ಹಾಗೆ ಪ್ರತಿದಿನ ಒಂದೊಂದು ನಕ್ಷತ್ರ ಇರೋದು ಲೆಕ್ಕಾಚಾರ. ಸೊ ಇವಾಗ ಗ್ರಹಣ ನಡಿಬೇಕಾದ್ರೆ ಶನೈಶ್ಚರ ದ್ವಿತೀಯ ಭಾವದಲ್ಲಿದ್ದರು. ಅದು ಗುರುಗಳ ಸ್ಥಾನ, ಗುರುಗಳ ಮನೆ. ಈಗ ರೀಸೆಂಟಾಗಿ ಶನಿ ವಕ್ರ ಇದ್ದರು, ಎಲ್ಲಿ? ಮೀನರಾಶಿನಲ್ಲಿ. ಆಮೇಲೆ ಬೃಹಸ್ಪತಿಗಳು ವಕ್ರ ಆದರು ಅಲ್ವಾ. ಇವಾಗ ಬೃಹಸ್ಪತಿಗಳು ಮಿಥುನದಿಂದ ಕಟಕ ರಾಶಿಗೆ ಹೋಗ್ತಾರೆ, ಕಟಕದಿಂದ ಸಿಂಹ ರಾಶಿಗೂ ಬರ್ತಾರೆ. ತುಂಬ ಫಾಸ್ಟಾಗಿ ಬರ್ತಾರೆ, ಇದೇ ವರ್ಷದಲ್ಲಿ ಬರ್ತಾರೆ, ಆಯಿತಾ. ಅದರದ್ದು ಬೃಹಸ್ಪತಿಗಳ ಗೋಚಾರ ಅತಿಚಾರಿ ಆಗಿರೋದ್ರಿಂದ ಅದೊಂದು ಗೋಚಾರ ಫಲ ಹೇಗಿರುತ್ತೆ ಏನಂತ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಆದರೆ ಬೃಹಸ್ಪತಿಗಳು ಸಿಂಹರಾಶಿಗೆ ಹೋಗಿ ಮತ್ತೆ ವಕ್ರ ಆಗ್ತಾರೆ. ಸಿಂಹರಾಶಿನಲ್ಲಿ ವಕ್ರ ಆಗಬಾರ್ದು, ಬೃಹಸ್ಪತಿಗಳು ವಕ್ರ ಆಗಬಾರ್ದು, ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಇದೇ ವರ್ಷದಲ್ಲಿ ಬೃಹಸ್ಪತಿಗಳು ವಕ್ರ ನಂತರ ಮತ್ತೆ ಮಾರ್ಗಿಯಾದಾಗ ಶನೈಶ್ಚರ ಮತ್ತೆ ವಕ್ರ ಆಗ್ತಾರೆ. ಏನು ಹೇಳಿ, ಶನೈಶ್ಚರ ಮತ್ತೆ ವಕ್ರ ಆದಾಗ ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಗಳು ಜಾಸ್ತಿ ಆಗುತ್ತೆ. ಇವಾಗ 2 ಥರ ಕ್ಯಾಟಗರಿ ಅಂತ ಹೇಳಿದ್ನಲ್ವಾ. ವಕ್ರ ಆದಾಗ ಏನಾಗುತ್ತೆ, ಯಾರ್ಯಾರಿಗೆ ಇನ್ನೂ ಪನಿಷ್ಮೆಂಟ್ ಕೊಡಬೇಕಾಗಿರುತ್ತೋ ಫುಲ್ ಪನಿಷ್ಮೆಂಟ್ ಕೊಡ್ತಾರೆ, ಯಾರ್ಯಾರಿಗೆ ಇನ್ನೂ ಒಳ್ಳೇದು ಮಾಡಬೇಕಾಗಿರುತ್ತೋ ಫುಲ್ಲು ಎಲ್ಲ ರೀತಿಯಿಂದ ಹೆಲ್ಪ್ ಮಾಡ್ತಾರೆ. ಅದು ಹೆಂಗಪ್ಪ ಅಂದರೆ, ಒಂದು ಎಕ್ಸಾಂಪಲ್ಲು, ಒಂದು ವ್ಯಕ್ತಿ ಇವಾಗ ಕೋರ್ಟ್ನಲ್ಲಿ ತಪ್ಪು ಎವಿಡೆನ್ಸ್ ತೋರಿಸ್ಬಿಟ್ಟು ಅವನು ತಪ್ಪೇ ಮಾಡಿಲ್ಲ ಅಂತ ಹಂಗೆ ಅವ್ರ ಹತ್ರ ಹೇಳಿಸ್ಕೊಂಡು ಸುಲಭವಾಗಿ ಬಂದ್ಬಿಟ್ಟ ಅಂತ ಇಟ್ಕೊಳ್ಳಿ, ಕೇಸ್ ಗೆದ್ದು ಬಂದ್ಬಿಟ್ಟ, ಆಯಿತಾ. ಯಾವಾಗ ಕೋರ್ಟಲ್ಲಿರೋ ಮನುಷ್ಯರು ದುಡ್ಡು ಈಸ್ಕೊಂಡು ಸುಳ್ಳು ಮಾಹಿತಿಗಳನ್ನು ಅದೇ ನಿಜ ಅಂತ ಸತ್ಯ ಅಂತ ಪ್ರೂವ್ ಮಾಡಿ ತಾತ್ಕಾಲಿಕಕ್ಕೆ ಗೆದ್ಬಿಟ್ಟಾಗ ಶನೈಶ್ವರನಿಗೆ ಕೋಪ ಬರುತ್ತೆ. ಓಹೋ, ನೀವು ಇಷ್ಟೊಂದು ಅಧರ್ಮಿಗಳಾಗಿದ್ದೀರಿ, ನಾನೇ ನಿಮಗೆ ಶಿಕ್ಷೆ ಕೊಡ್ತೀನಿ ಅಂದ್ಬಿಟ್ಟು ವಾಪಸ್ ರಿಟರ್ನ್ ಬಂದು ಎಂಥ ಶಿಕ್ಷೆ ಕೊಡ್ತಾರೆ ಅಂದರೆ, ಬಹುಶಃ ಅವ್ರು ಆಕ್ಸಿಡೆಂಟ್ ಮಾಡ್ಬೋದು, ಏನು ಹೇಳಿ, ಅದೇ ಕೈಯಿಂದ ನೀನು ಮೋಸ ಮಾಡೋದಕ್ಕೆ ಎಲ್ಲ ಎತ್ತಿಸಿದೆ, ಅದೇ ಕಾಲಿಂದ ನೀನು ನಡ್ಕೊಂಡು ಹೋದೆ, ಅದೇ ನಾಲ್ಗೆಯಿಂದ ಸುಳ್ಳು ಹೇಳಿದೆ ಅಂತ ಏನೇನೋ ಅವ್ರವ್ರ ತಕ್ಕಂತೆ ಪನಿಷ್ಮೆಂಟ್ ಕೊಡೋಕ್ಕೆ ವಕ್ರಗತಿಲಿ ವಾಪಸ್ ಬಂದೇ ಬರ್ತಾರೆ. ಈ ವರ್ಷವೇ ಬರ್ತಾರೆ. ಅದೊಂದು ಬೇರೆ ವಿಡಿಯೋ ಮಾಡೋಣ, ಇವಾಗ ಅದ್ರ ಬಗ್ಗೆ ಬೇಡ. ಆದರೆ ನಾನೇನು ಹೇಳ್ತಿರೋದಂದರೆ, ಇವಾಗ ಸಾತಿ ನಡೀತಾ ಇರೋದ್ರಿಂದ ಕುಂಭರಾಶಿಯವರಿಗೆ ಕಷ್ಟ ಹುಡಿಕೊಂಡು ಬರುತ್ತೆ. ಹೆಂಗೆ ಹುಡಿಕೊಂಬರುತ್ತೆ ಅಂದರೆ, ಸುಮ್ಮನೆ ನಿಂತ್ಕೊಂಡಿದ್ರೂ ಅಪವಾದಗಳು ಬರುತ್ತೆ. ಏನೋ ಒಂದು ಹುಡುಗಿನೇ ಆಗಿರಲಿ ಹುಡುಗನೇ ಆಗಿರಲಿ ಸುಮ್ಮನೆ ನಿಂತ್ಕೊಂಡಿದ್ರು, ಅವರು ಸುಳ್ಳು ಹೇಳ್ದೆ ಹೋಗಿದ್ರು, ಮೋಸ ಮಾಡದೆ ಹೋಗಿದ್ರು, ಇಲ್ಲ ಯಾರಿಗೋ ಕೆಟ್ಟದಾಗಿ ನೋಡದೆ ಹೋಗಿದ್ರು, ಕೆಟ್ಟದಾಗಿ ಯೋಚನೆ ಮಾಡದೆ ಹೋಗಿದ್ರು, ಮುಂದ್ಗಡೆ ಎದುರುಗಡೆ ಬರೋರು ಸುಮ್ಮನೆ ನೀನು ಹಿಂಗೆ ನೋಡ್ತೀಯಾ, ನೀನು ಹಿಂಗೆ ಕೆಟ್ಟದಾಗಿ ಯೋಚನೆ ಮಾಡ್ತೀಯ ಅಂತ 4 ಜನ ಬಂದು ಹೊಡೆದ್ಬಿಟ್ಟು ಹೋಗೋ ರೀತಿ ಆಗುತ್ತೆ ಕುಂಭರಾಶಿನವ್ರಿಗೆ. ಆಮೇಲೆ ಈಗಾಗಲೇ ಎಲ್ಲ ರೇಟು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಅಲ್ವಾ. ಅದರಲ್ಲಿ ಜನ ಸಿಕ್ಕಾಪಟ್ಟೆ ಮೋಸ ಮಾಡ್ತಾಯಿದ್ದಾರಲ್ವ. ಏನೇ ತೊಗೊಳಕ್ಕೋಗಿ ಮಾರ್ಕೆಟಲ್ಲಿ 1ಕ್ಕೆ 2 ರೇಟು, 1ಕ್ಕೆ 4 ರೇಟು, ಸುಳ್ಳು ಹೇಳೋದು ಜಾಸ್ತಿ. ಎಲ್ಲ ಕಡೆ ಬಡ ಕುಟುಂಬದಿಂದ
ಶ್ರೀವಂತರವ್ರಿಗೂ ನಾನು ಹೇಳ್ತಾ ಇರೋದು, ಆಯಿತಾ. ಈ ಕುಂಭರಾಶಿನವ್ರಿಗೆ ಯಾರ್ಯಾರು ಹಂಗೆಲ್ಲ ಜನಗಳು ಮೋಸ ಮಾಡಿ ಜನಗಳ ದುಡ್ಡು ಒಡೆದು ತಿಂದು ಅವರು ಆರ್ಥಿಕ ರೀತಿಯಿಂದ ಚೆನ್ನಾಗಿರ್ತಾರಲ್ವ, ಅಂಥವ್ರದ್ದು ಬಂಡವಾಳಗಳು ಪ್ರಪಂಚದಲ್ಲಿ ಹೊರಗಡೆ ಬರುತ್ತೆ, ಕೋರ್ಟ್ ಕೇಸ್ಗಳಾಗುತ್ತೆ, ಜೈಲಿಗೆ ಹೋಗ್ತಾರೆ, ನರಳಿ ಒದ್ದಾಡ್ತಾರೆ. ಅವ್ರು ಯಾವ ದೇವ್ರ ಹತ್ರ ಹೋದ್ರೂ ಯಾವ ದೇವ್ರೂ ಕೈ ಹಿಡಿಯಲ್ಲ. ಅದೆಂಥ ಹೋಮ ಮಾಡಲಿ ಏನೇ ಮಾಡಲಿ ಸ್ವಲ್ಪ ಶನೇಶ್ವರ ತೊಂದರೆ ಕೊಡ್ತಾನೆ ಇರ್ತಾರೆ. ಹೆಂಗೆ ತೊಂದರೆ ಅಂದರೆ ಅವ್ರವ್ರು ಮಾಡಿದ್ದು ಅವ್ರವ್ರು ಊಟ ಮಾಡಬೇಕು. ಶನೇಶ್ವರ ಇಷ್ಟೇ, ನೀನು ಮಾಡಿ ನೀನು ಊಟ ಮಾಡು, ನೀನು ತೊಂದರೆ ಕೊಟ್ಟಿದ್ಯಾ ಅದನ್ನೇ ನೀನು ರಿಟರ್ನ್. ಶನೇಶ್ವರ ತೊಂದರೆ ಕೊಡೋದಲ್ಲ, ಅವರ ಕರ್ಮ ಅವ್ರಿಗೆ ತೊಂದರೆ ಕೊಡೋದು. ಅದನ್ನು ಡೈರೆಕ್ಟ್ ಮಾಡ್ತಾರೆ ಶನೇಶ್ವರ. ಯಾರ ಮೂಲಕ? ರಾಹುಕೇತು ಮೂಲಕ. ಆಯಿತೆ. ಕಾಲು ನೋವು, ಪಾದಗಳ ನೋವು, ಕೀಲು ನೋವು, ಮೊಣಕಾಲು ನೋವು, ಸುಸ್ತು, ಇನ್ನೆಷ್ಟೋ ಜನ ಪ್ರಾಣನೂ ಕಳ್ಕೊಳ್ತಾರೆ. ಎಷ್ಟೋ ಜನ ಆಕ್ಸಿಡೆಂಟಿಂದ ಬೇಲಿಂದ ಬಿದ್ದು, ಇಲ್ಲ ಎಲ್ಲೋ ನಡ್ಕೊಂಡು ಹೋಗ್ಬೇಕಾರೆ ಏನೋ ಒಬ್ಬ ಗುದ್ದು ಏನೇನೋ ಆಗಿ ಆಕ್ಸಿಡೆಂಟ್ಗಳಾಗಿ ಪ್ರಾಣ ಕಳ್ಕೊಳ್ತಾರೆ. ಅದರೊಟ್ಟಿಗೆ ಪ್ರಾಣಿಗಳಿಂದ ಏನು ಹೇಳಿ, ಪ್ರಾಣಿ ಕಚ್ಚಿ ಕೂಡ ಪ್ರಾಣ ಕಳ್ಕೊಳ್ತಾರೆ. ಆಮೇಲೆ ಹಾವು ಕಚ್ಚಿ ಕೂಡ ಪ್ರಾಣ ಕಳ್ಕೊಳ್ತಾರೆ. ಹಾವು ಕಚ್ಚಿ ಪ್ರಾಣನೂ ಕಳ್ಕೊಳ್ತಾರೆ ಯಾರು? ಕುಂಭರಾಶಿನವರು. ಆಮೇಲೆ ಕೆಲವರು ಹಾಸ್ಪಿಟ್ಲಲ್ಲಿ ಇರ್ತಾರಲ್ವ, ಅವ್ರ ಆರೋಗ್ಯ ಗುಣಮುಖ ಆಗುತ್ತೆ. ಅಂದರೆ ಅವ್ರಿಗೆ ಏನೇನು ಟ್ಯಾಬ್ಲೆಟ್ಸು ಇದು ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿರ್ತಾರಲ್ವ, ಆ ಟ್ಯಾಬ್ಲೆಟ್ ಪರಿಣಾಮಕಾರಿಯಾಗಿರುತ್ತೆ. ಇಷ್ಟು ದಿನ ಆಗದಿರೋ ರೋಗ ನಿರೋಗ ಒದ್ದಾಡ್ತಿದ್ದವರು ಇವಾಗ ಗುಣಮುಖರಾಗ್ತಾರೆ. ಡಾಕ್ಟ್ರಿಗೆ ಒಂಥರ ಆಶ್ಚರ್ಯ ಆಗುತ್ತೆ, ಪರವಾಗಿಲ್ಲ ರೆಸ್ಪಾಂಡ್ ಮಾಡ್ತಾಯಿದೆ, ನಾವು ಕೊಡ್ತಾರೋ ಟ್ಯಾಬ್ಲೆಟು ಇವಾಗ ಗುಣಮುಖ ಆಗ್ತಿದ್ರಂತ. ಹಂಗಲ್ಲ, ಕೆಲವರು ಒಳ್ಳೆ ಕರ್ಮ ಇರೋದ್ರಿಂದ, ದಾನ ಧರ್ಮ ಮಾಡೋದ್ರಿಂದ, ಒಳ್ಳೆಯದು ಮಾತುಗಳು, ಸತ್ಯವಂತರಾಗಿ ನಡ್ಕೊಂಡು ಧರ್ಮಿಷ್ಠರಾಗಿರೋದ್ರಿಂದ ಶನೇಶ್ವರ ಈ ಸಮಯದಲ್ಲಿ ಕಾಯ್ತಾರೆ ಅವ್ರಿಗೆ. ಯಾಕಂದರೆ ಕುಂಭರಾಶಿಗೆ ಇನ್ನೇನು ಬಿಡುವ ಕಾಲ, ಅಂದರೆ ಸಾಡೆ ಸತಿ ಮುಗಿತಾ ಇರೋ ಹಂತಕ್ಕೆ ಬಂದಿದೆ. ಇನ್ನು ಕೆಲವು ವರ್ಷದಲ್ಲಿ ಮುಗಿದೋಗುತ್ತೆ. ಆಯಿತೆ. ಕೆಲವ್ರಿಗೆ ಹೆಲ್ತಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರುತ್ತೆ. ಆಯಿತಾ. ಕ್ಯೂರೇ ಆಗಲ್ಲ. ಎಷ್ಟು ಹಾಸ್ಪಿಟ್ಲು ಎಲ್ಲೆಲ್ಲಿ ಸುತ್ತಾಡಿದ್ರೂ ಕ್ಯೂರೇ ಆಗ್ತಿರ್ಲಿಲ್ಲ ಇಷ್ಟು ದಿನ ಅಂತ ಏನು ಯಾರ್ಯಾರು ಇರುತ್ತಲ್ವ, ಅಂಥವ್ರದ್ದೆಲ್ಲ ಕ್ಯೂರ್ ಆಗೋಕ್ಕೆ ಶುರು ಆಗುತ್ತೆ, ಆರಾಮಾಗುತ್ತೆ. ಅಂದರೆ ಅವರೆಲ್ಲ ಏನು ಅಂದ್ಕೊಳ್ತಾರೆ ಅಂದರೆ, ಮೆಡಿಸಿನು ಡಾಕ್ಟ್ರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಮೆಡಿಸಿನ್ ಒಳ್ಳೇದು ಕೊಡ್ತಿದ್ದಾರೆ, ನಮಗೆ ಅದರಿಂದ ಸ್ವಲ್ಪ ಆರೋಗ್ಯ ಸರಿ ಹೋಗ್ತಾ ಇದೆ ಅಂತ ಅವ್ರು ತಿಳ್ಕೊಳ್ತಾರೆ. ಹಂಗಲ್ಲ. ಈ ಸಮಯದಲ್ಲೇ ಅವ್ರಿಗೆ ಒಳ್ಳೆ ವೈದ್ಯ ಸಿಗ್ತಾರೆ, ಈ ಸಮಯದಲ್ಲೇ ಒಳ್ಳೆ ಔಷಧಿ ಸಿಗುತ್ತೆ, ಈ ಸಮಯದಲ್ಲೇ ಏನೇನು ಆ ರೋಗ ಗುಣ ಆಗಬೇಕಂದ್ರೆ ಏನೇನು ಸಪೋರ್ಟ್ ಬೇಕು ಆ ದೇವರು ಕರುಣಿಸ್ತಾರೆ. ಅದೆಲ್ಲ ಆ ಸಂಗತಿಗಳೆಲ್ಲ ನಡೆಯುತ್ತೆ ಅವ್ರ ಜೀವನದಲ್ಲಿ. ಬೇಕಾದ್ರೆ ನೀವೇ ಕುಂಭರಾಶಿನವರು ನಿಮ್ಮ ಆರೋಗ್ಯ ಚೆನ್ನಾಗಿ ಆಗ್ತಾಯಿದೆ ಅಂದರೆ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ, ನಾನು ಇಷ್ಟು ಕಷ್ಟ ಬಿದ್ದೆ 3 ವರ್ಷದಿಂದ, ಈ ವರ್ಷ ಸ್ವಲ್ಪ ನನಗೆ ಒಳ್ಳೆ ನರ್ಸ್ಗಳು, ಸಿಸ್ಟರ್ಗಳು, ಡಾಕ್ಟ್ರುಗಳು ಒಳ್ಳೆ ಸಜೆಷನ್ ಕೊಡೋರು, ಅಡ್ವೈಸ್ ಕೊಡೋರು, ಟ್ಯಾಬ್ಲೆಟ್ ಮೆಡಿಸಿನ್ ಒಳ್ಳೆ ಕ್ವಾಲಿಟಿ ಪ್ಯೂರ್ ಮೆಡಿಸಿನ್ ಎಲ್ಲ ಸಿಕ್ಕಿ, ಅದರೊಟ್ಟಿಗೆ ನನಗೆ ಟೈಮ್ ಟು ಟೈಮ್ ಒಳ್ಳೆ ಊಟ ಸಿಕ್ಕಿ, ಮತ್ತು ಮನಸ್ಸಿಗೆ ಒಂದು ನೆಮ್ಮದಿ ಸಿಕ್ಕಿ, ಆರೋಗ್ಯ ಗುಣಮುಖ, ಅಂದರೆ ನನ್ನ ರೋಗ ನಿರೋಗ ಅಂದರೆ ನನ್ನ ರೋಗ ಕ್ಯೂರ್ ಆಗ್ತಾಯಿದೆ ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಕೂತ್ಕೊಂಡು ಯೋಚನೆ ಮಾಡಿ. ಇಷ್ಟು ಒಂದು 3 ವರ್ಷದಿಂದ ಯಾರಾದ್ರು ಆರೋಗ್ಯ ತಪ್ಪಿದರೆ ಒಂದು 3 ವರ್ಷದಿಂದ ಲೆಕ್ಕ ಮಾಡಿ, ಅವಾಗ ಆಗ್ದಿರೋದು ಇವಾಗ ಏನಕ್ಕೆ ಆಯಿತು, ಅಲ್ಲ ಇವಾಗ ಏನಕ್ಕೆ ಆಗ್ತಾಯಿದೆ, ಒಂದು 6 ತಿಂಗಳಿಂದ ಇರ್ಬೋದು, 8 ತಿಂಗಳಿಂದ ಇರ್ಬೋದು, ನನ್ನ ರೋಗ ನಿರೋಗ ಹೆಂಗೆ ಆಗ್ತಾಯಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಆನ್ಸರ್ ಸಿಗುತ್ತೆ. ಅಂಥದ್ದೇನಾದ್ರು ಪ್ರಸಂಗ ನಿಮ್ಮ ಲೈಫ್ನಲ್ಲಿ ನಡೆದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಮಗೂ ಹೇಳಿ. ಹೌದು, ನೀವು ಈ ಥರ ಹಿಂಗೆ ಕಷ್ಟ ಇರಬೇಕಾದ್ರೆ ಸಾಡೆ ಸತಿ ನಡೀತಾ ಇದ್ರೂ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ಸಾಡೆ ಸತಿ ನಡೀತಾ ಇದೆ ಇಲ್ಲ ಅಂತಲ್ಲ. ಕೆಲವರೆಲ್ಲ ಅಷ್ಟೊಂದೆಲ್ಲ ಟೆನ್ಷನ್ ತೊಗೊಳ್ಳಲ್ಲ. ಅವ್ರದ್ದೇ ಒಂದು ಆಲೋಚನೆಯಲ್ಲಿ ಅವ್ರದ್ದೇ ಒಂದು ಲೋಕದಲ್ಲಿರ್ತಾರೆ. ದುಡಿ ಜೀವನ ಮಾಡು, ಕಷ್ಟ ಬೀಳು ಅಂಥದ್ರಲ್ಲಿರ್ತಾರೆ. ಹಂಗೇನಾದ್ರು ನಿಮ್ಮ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ನಿಮಗದು ಗೊತ್ತಾಗ್ತಾ ಇದೆ, ಒಳ್ಳೆ ವೈದ್ಯರು ಸಿಕ್ಕಿದ್ದಾರೆ ಅನ್ನೋದು ಅಂತ ಏನಾದ್ರು ಸನ್ನಿವೇಶ ನಿಮ್ಮ ಜೀವನದಲ್ಲಿ ನಡೆದಿದ್ರೆ ಇಲ್ಲ ನಡೀತಾ ಇದ್ದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ನಿಮ್ಮದು ಯಾವ ನಕ್ಷತ್ರ,
ಏನು ಅನ್ನೋದನ್ನು ನೀವು ತಿಳಿಸಿ. ಅದರಿಂದ ನಮಗೂ ಸ್ವಲ್ಪ ಕೇಳಿದ್ರೆ ನಮಗೂ ಕಿವಿಗೆ ಒಂಥರ ಸಂತೋಷ ಆಗುತ್ತೆ. ಕಿವಿ ಮೇಲೆ ಅಂಥ ಪ್ರಸಂಗಗಳು ಬಿತ್ತು ಅಂದರೆ ಪರವಾಗಿಲ್ಲ ನೋಡು. ಅಂದರೆ ಈ ಸಾಡೆ ಸಾತಿನಲ್ಲೂ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಕೇಳ್ತಾಯಿದ್ದೀನಿ, ಆಯಿತೆ. ಸೊ ಖಂಡಿತವಾಗ್ಲಿಯೂ ಕಮೆಂಟ್ ಹಾಕಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಆಕ್ಸಿಡೆಂಟ್ಗಳು ಜಾಸ್ತಿ ಇರುತ್ತೆ. ಆಕ್ಸಿಡೆಂಟ್ ಅಂದರೆ ಬರೀ ರೋಡ್ ಆಕ್ಸಿಡೆಂಟ್ ನಾನು ಹೇಳ್ತಾ ಇಲ್ಲ. ಚಿಕ್ಕ ಮಕ್ಕಳು ಬಿದ್ದು ಗಾಯ ಮಾಡ್ಕೊಳ್ಳೋದು, ಏಟು ಮಾಡ್ಕೊಳ್ಳೋದು, ಇಲ್ಲ ಏನೋ ಟಾರ್ಜನ್ ಏನೋ ಅಂತರ. ಇನ್ನು ಚಿಕ್ಕ ಮಕ್ಕಳು ಸ್ವಲ್ಪ ತುಂಬ ಇದರಿಂದ ಅಲ್ಲಿ ಎಗ್ರಕ್ಕೆ ಹೋಗಿ ಬಿದ್ದು ಏಟು ಮಾಡ್ಕೊಳ್ಳೋದು, ಆಟಾಡೋಕ್ಕೆ ಹೋಗಿ ಬಿದ್ದು ಏಟು ಮಾಡ್ಕೊಳ್ಳೋದು ಅಂಥ ಪ್ರಸಂಗಗಳು ಜಾಸ್ತಿ ಇರುತ್ತೆ. ಸೊ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಹುಷಾರಾಗಿ ಗಮನವಾಗಿ ನೋಡ್ಕೊಳ್ಳಿ. ಮನೆಯಿಂದ ದೂರ ಹೋಗಿ ಕಳ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ಗೀಟ್ ಮಾಡಿಕೊಂಡು ಸುಮ್ಮನೆ ಯಾಕೆ ಹಂಗೆಲ್ಲ ಆಗೋದು ಬೇಡ. ಆಮೇಲೆ ಸೈಕಲ್ ಹೊಡಿತಾರೆ ಅಂದರೆ ಮನೆ ಹತ್ರನೇ ಇರಲಿ, ಎಲ್ಲೆಲ್ಲ ಹೋಗೋದು ಬೇಡ. ಯಾಕಂದರೆ ಆಕ್ಸಿಡೆಂಟ್ಗಳಾಗೋ ಸನ್ನಿವೇಶ ಜಾಸ್ತಿ ಇದೆ ಮಕ್ಕಳಿಗೆ, ಆಯಿತೆ. ಇದು ಬ್ರೀಫಾಗಿ ಹೇಳ್ಬೇಕಂದ್ರೆ ಕುಂಭರಾಶಿದು ಈ ಥರ ಇರುತ್ತೆ. ನೆಗೆಟಿವ್ ಇದೆ, ಪಾಸಿಟಿವ್ ಕೂಡ ಇದೆ, ಆಯಿತಾ. ಇವಾಗ ಬರೋಣ ನಕ್ಷತ್ರಕ್ಕೆ. ಮೊದಲನೇದಾಗಿ ಧನಿಷ್ಠ ನಕ್ಷತ್ರ. ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದದ ಅವರು ನೋಡಿ. 3, 4ನೇ ಪಾದದವರು ಧನಿಷ್ಠ ನಕ್ಷತ್ರದವರು ಸಿಕ್ಕಾಪಟ್ಟೆ ಸುಳ್ಳು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅವ್ರು ಇಷ್ಟ ಇದೆ ಸುಳ್ಳು ಹೇಳಬೇಕು ಅಂತಾನೇ ಅಲ್ಲ, ಅವ್ರಿಗೆ ಒಂದು ಕೆಲಸ ಮಾಡಬೇಕಂದ್ರೂ ಸುಳ್ಳು ಹೇಳಿ ಅಂದರೆ ಕೆಲಸನೇ ಆಗಲ್ಲ. ಅದು ಹೆಂಗಾಗುತ್ತೆ ಅಂದರೆ 1-2 ಸುಳ್ಳು ಹೇಳ್ತಾರೆ, ಎಲ್ಲ ಕೆಲಸಗಳಾಗಿ ಶುರು ಆಗುತ್ತೆ. ಎಲ್ಲರೂ ಜನ ನಂಬೋದು ಸ್ಟಾರ್ಟ್ ಆಗ್ತಾರೆ. ಓಹೋ, ನಾನು ಸ್ವಲ್ಪ ಸುಳ್ಳು ಜಾಸ್ತಿ ಹೇಳಿದ್ರೆ ಏನೂ ತೊಂದರೆ ಆಗೋಲ್ಲ, ನನ್ನ ಸುಳ್ಳಿಂದ ಯಾರಿಗೇನು ಮೋಸ ಆಗ್ತಾಯಿಲ್ಲ, ಅಂದರೆ ಕೆಲಸಗಳಾಗ್ತಾಯಿದೆ, ನನಗದರಿಂದ ಆದಾಯ ಬರ್ತಾಯಿದೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅದು ಸುಳ್ಳು ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಇನ್ನೊಬ್ರಿಗೆ ಕೆಳಗಾಕಿ ಇನ್ನೊಬ್ರಿಗೆ ಮೋಸ ಮಾಡೋದಕ್ಕೂ ಹಿಂಜರಗಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಏನಾದ್ರು ಬಿಸ್ನೆಸ್ ನಡೀತಾ ಇರಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿ ಒಳ್ಳೆ ಸರ್ವಿಸ್ ಕೊಡ್ತಿರ್ತಾನೆ, ಎಲ್ಲ ಪ್ರೈಸಿಂಗ್ ಕೂಡ ತುಂಬ ಆ್ಯಾವ್ರೇಜಲ್ಲಿರುತ್ತೆ, ತುಂಬ ಎಕ್ಸ್ಪೆನ್ಸಿವ್ ಇರಲ್ಲ. ಎಂಥ ಕಾಮನ್ ಪರ್ಸನ್ ಆದ್ರೂ ಅದನ್ನು ಹೋಗಿ ಖರೀದಿ ಮಾಡ್ಬೋದು, ಆ ಸರ್ವಿಸ್ನ ತೊಗೊಳ್ಬೋದು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಆದರೆ ಈ ಗಿರಾಕಿ ಆ ಕಡೆ ಹೋಗ್ಬಿಡ್ತಾನಲ್ಲ ಅಂತ ಅವನ ಹತ್ರ ಸಿಕ್ಕಾಪಟ್ಟೆ ಮೋಸ ನಡೆಯುತ್ತೆ, ಅದು ಇದು ಅಂತ ಇಲ್ದಿರೋದೆಲ್ಲ ಸುಳ್ಳು ಹೇಳಿ ಆ ಕಡೆ ಹೋಗೋ ಕಸ್ಟಮರ್ನ ಅವನ ಕಡೆ ಹೇಳ್ಕೊಳ್ಳೋದಕ್ಕೋಸ್ಕರ ಏನು ಹೇಳಿ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾನೆ. ಆ ಸುಳ್ಳು ಹೇಳಿ ದುಡ್ಡು ಮಾಡೋದು ಇವಾಗೇನು ಮಾಡಲ್ಲ ಶನೇಶ್ವರ. ಏನು ಹೇಳಿ ಸುಳ್ಳು ಹೇಳಿ ದುಡ್ಡು ಮಾಡ್ತಾ ಇರ್ತಾರಲ್ಲ, ಏನೂ ಮಾಡಲ್ಲ, ಸೈಲೆಂಟಾಗಿ ಆವಾಗವಾಗ ಈ ಸೂಕ್ಷ್ಮ ಕೊಡ್ತಾರೆ, ಬೇಡ ಹಿಂಗೆ ಬೇಡ, ಒಂದು 3 ಸಲ ಏನಾದರೂ ಇಂಪ್ಯಾಕ್ಟ್ ಅಂದರೆ ಅದರ ಸೂಕ್ಷ್ಮ ಕೊಡ್ತಾರೆ, ಬೇಡ ಮೋಸ ಮಾಡಬೇಡ ಅಂತ. ಹಂಗೂ ಕೇಳಲಿಲ್ವಾ ಸುಮ್ಮನೆ ಸೈಲೆಂಟ್ ಆಗ್ಬಿಡ್ತಾರೆ ಶನೇಶ್ವರ. ಯಾವಾಗ ಪಾಠ ಕಲಿಸ್ತಾರೆ ಅಂದರೆ ಈ ವರ್ಷದ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಆವಾಗ ನೋಡಿ ಎಲ್ಲ. ನಾನೊಂದು ಎಕ್ಸಾಂಪಲ್ ಹೇಳಿದೆ, ಬರೀ ನಾನು ಸುಳ್ಳು ಹೇಳೋದು ಒಂದಕ್ಕೆ ಒಂದು ಎಕ್ಸಾಂಪಲ್ ಹೇಳಿದೆ. ಆದರೆ ಅವ್ರು ಯಾರಿಗೆ ಮೋಸ ಮಾಡಲಿ, ಬರೀ ಮಾತಿಂದ ಅಲ್ಲ, ಸಂಚು ಮಾಡಿ ಸಂಚು ಹೂಡಿ ಮೋಸ ಮಾಡೋದು, ಇಲ್ಲ ಕಳ್ತನ ಮಾಡಿ ಮೋಸ ಮಾಡೋದು, ಇಲ್ಲ ಕೋರ್ಟಲ್ಲೂ ಎವಿಡೆನ್ಸ್ ಮುಚ್ಚಿಟ್ಟು ಮೋಸ ಮಾಡೋದು, ಇಲ್ಲ ತಪ್ಪು ಎವಿಡೆನ್ಸ್ ತೋರಿಸಿ ಮೋಸ ಮಾಡೋದು, ಯಾವುದೇ ರೀತಿ ಮೋಸ ಮಾಡಲಿ, ಆಯಿತಾ, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಒಳಗೆ ಅವ್ರಿಗೆ ಕಟ್ಟಿಟ್ಟ ಬುತ್ತಿ. ಆದರೆ ಅದೇ ಧನಿಷ್ಠ ನಕ್ಷತ್ರದವರು, ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದದಲ್ಲೂ ಇಂಥವರು ಒಳ್ಳೆ ಧರ್ಮಿಷ್ಠರು, ಒಳ್ಳೆ ಸತ್ಯವಂತರು, ಒಳ್ಳೆ ನಿಷ್ಠಾವಂತರು ಅಂಥವರು ಯಾರು ದಾನ ಧರ್ಮ ಎಲ್ಲ ಮಾಡ್ತಿದ್ದಾಗ ಅವ್ರಿಗೆ ಇವಾಗಿನ ಪರಿಸ್ಥಿತಿ ಹೆಂಗಿರುತ್ತಂದರೆ ಅವ್ರಿಗೋಸ್ಕರ ಏನು ಖರ್ಚು ಮಾಡೋದಿರಲ್ಲ. ಏನು ಹೇಳಿ, ಯಾಕಂದರೆ ಅವ್ರು ಸ್ವಲ್ಪ ಶೋ ಆಫ್ ಇರ್ತಾರೆ, ಅಂದರೆ ತೋರಿಸ್ಕೊಳ್ಳೋದು ಜಾಸ್ತಿ. ಜೋಬ್ನಲ್ಲಿ 2 ಕಾಸು ಇಲ್ಲದವ್ರೂ ಏನು ಹಂಗೆ ವೈಭವ ತೋರಿಸ್ಕೊಳ್ತಾರೆ, ಆ ಥರ ಇರುತ್ತೆ. ಆದರೆ ಧರ್ಮಿಷ್ಠರಾಗಿರ್ತಾರೆ, ಆಯಿತಾ. ಸುಳ್ಳು ಹೇಳೋಕ್ಕೆ ಮನಸ್ಸು ಬರೋಲ್ಲ. ಆದರೆ ಹೆಂಗೋ ಒಂದು ಅಲ್ಲಿದ್ದು ಕಿತ್ತು ಇಲ್ಲಿ ಹಾಕು, ಇಲ್ಲಿದ್ದು ಕಿತ್ತು ಅಲ್ಲಿ ಹಾಕಿ ಏನೋ ಒಂದು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಸ್ವಲ್ಪ ಸನ್ನಿವೇಶ ಅವ್ರ ಅಗೇನ್ಸ್ಟ್ ಇರುತ್ತೆ, ಕಟ್ಟಾಗ್ದಂಗೆ ಇರುತ್ತೆ, ಒದ್ದಾಡ್ತಾ ಇರ್ತಾರೆ. ಆದರೆ ಆ ಧರ್ಮ ಕಾರ್ಯ ಮಾಡೋದ್ರಿಂದ ಏನು ಹೇಳಿ ದೇವರು ಅದೇನೋ ಒಂದು ರೀತಿಯಲ್ಲಿ ಜೂನ್ ಫಸ್ಟಿಂದ ಹಿಂಗೆ ಇದ್ದಿದ್ದು ಎಲ್ಲ ಸನ್ನಿವೇಶ ಎಲ್ಲ ಸಿಚುವೇಶನು ಹಿಂಗಾಗುತ್ತೆ. ಒಂಥರ ಫ್ರೀ ಬರ್ಡ್ ಆಗ್ಬಿಡ್ತಾರೆ. ಆವಾಗ ಅಂಥ ಕೆಲಸಗಳೇ ಆಗಲಿ, ಅಂಥ ಸಪೋರ್ಟ್ ಆಗಲಿ, ಅಂಥ ಯಾವುದೇ ಪರಿಸ್ಥಿತಿ ಆಗಿರಲಿ, ಏನೇನು
ಅವ್ರಿಗೆ ಒಂಥರ ಕಟ್ಟಾಗ್ದಂಗೆ ಇತ್ತಲ್ಲ ಅದೆಲ್ಲ ರಿಲೀಸ್ ಆಗುತ್ತೆ. ಆವಾಗ ಅವ್ರು ಸ್ವಲ್ಪ ಫ್ರೀ ಬರ್ಡ್ ಥರ ಇದ್ದು ಇನ್ನೂ ಒಂದು ಸ್ವಲ್ಪ ಧರ್ಮ ಕಾರ್ಯ ಎಲ್ಲ ಮಾಡ್ತಾರೆ. ಆದರೆ ಮೇನ್ ಡ್ರಾಬ್ಯಾಕ್ ಏನಪ್ಪ ಅಂದರೆ ಶೋ ಆಫ್. ಆ ಶೋ ಆಫ್ ತೋರಿಸೋದು ಸ್ಟಾಪ್ ಮಾಡಲೇಬೇಕು. ಅಂದರೆ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತಾರಲ್ವ, ಆ ಥರ ಇರುತ್ತೆ ಅವ್ರದ್ದು. ಅಂದರೆ ಇಷ್ಟು ಮಾಡಿದರೆ ಅಷ್ಟು ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದು ಒಂದು ರೀತಿ ಸುಳ್ಳೆ. ಸೊ ಸುಳ್ಳು ಹೇಳೋದು ಮಿಸ್ ಮಾಡಬೇಕು. ಮಿಸ್ ಮಾಡೋದಕ್ಕಿಂತ ಕಂಪ್ಲೀಟ್ ಅವಾಯ್ಡ್. ಮನಸ್ಸು ಒತ್ತಾಯಿಸುತ್ತೆ, ನಾನು ಹಿಂಗೆ ಮಾಡಬೇಕು, ಅದಕ್ಕೆ ಒಂದು ಸುಳ್ಳು ಹೇಳಬೇಕು. ಒಳ್ಳೆಯದೇ ಇರ್ಬೋದು, ಆ ಸುಳ್ಳು ಹೇಳಲೇಬೇಡಿ, ಸತ್ಯನೇ ಹೇಳಿ, ತೊಂದರೆ ಏನಿದೆ? ಸತ್ಯ ಹೇಳೋದ್ರಿಂದ ಏನು ಕಳ್ಕೊಳ್ಳೋದೇನಿಲ್ಲ. ಸೊ ಈ ಥರ ಇದೆ ಧನಿಷ್ಠ ನಕ್ಷತ್ರದ್ದು. ಆಮೇಲೆ ಧನಿಷ್ಠ ನಕ್ಷತ್ರದವ್ರಿಗೆ ಮೇಯ್ನಾಗಿ ಏನಪ್ಪ ಅಂದರೆ ಅರ್ಥ ಮಾಡ್ಕೊಳ್ಳಿ, ಧನಿಷ್ಠ ನಕ್ಷತ್ರದಲ್ಲೇ ಸ್ವಯಂ ಧನಿಷ್ಠ ನಕ್ಷತ್ರಾಧಿಪತಿ ಕುಜ ಇರೋದು ಗ್ರಹಣದ ಸಮಯದಲ್ಲಿ. ಸೊ ಗ್ರಹಣಕ್ಕೆ ಒಳಗಾಗಿರ್ತಾರೆ. ಹಾಗಾಗಿ ಅವರ ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ಏರ್ಪೇರಾಗಿರುತ್ತೆ. ಹೆಂಗೆ ಏರ್ಪೇರ್ ಅಂದರೆ ಅವ್ರಿಗೆ ಸ್ವಲ್ಪ ಹಾರ್ಟ್ ಅಟ್ಯಾಕು, ಇಲ್ಲ ಹಾರ್ಟ್ನಲ್ಲಿ ಇದು ಏನಪ್ಪ ಸ್ಟಂಟ್ ಆಗ್ತಾರಂತಲ್ಲ, ಅಂಥ ಸಿಚುವೇಶನ್ಗಳು ಇರುತ್ತೆ ಜಾಸ್ತಿ. ಆಮೇಲೆ ಎಂಜಿಯೋಗ್ರಾಮ್ ಅಂತೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಆಗುತ್ತೆ. ಸೊ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ಎಣ್ಣೆ ಪದಾರ್ಥ ತಿನ್ನೋಕೆ ಹೋಗಬೇಡಿ, ಆಯಿಲ್ ಫುಡ್, ನಾನ್ ವೆಜ್ ಬೇಡ. ಆಮೇಲೆ ಆದಷ್ಟು ವೆಜಿಟೇರಿಯನ್ ಆಗಿ ಗ್ರೀನ್ ವೆಜಿಟೇಬಲ್ಸ್, ಹಣ್ಣು ತರಕಾರಿಗಳನ್ನು ಸೇವಿಸಿ. ಆಮೇಲೆ ಪರ್ಟಿಕ್ಯುಲರಾಗಿ ಧನಿಷ್ಠ ನಕ್ಷತ್ರದವರು, ನಾನು ಪರ್ಟಿಕ್ಯುಲರಾಗಿ ಹೇಳ್ತಾಯಿದ್ದೀನಿ, ಏಕಾದಶಿ ದಿನ ಉಪವಾಸ ಮಾಡೋಕ್ಕೆ ಶುರು ಮಾಡಿ. ಏಕಾದಶಿ ದಿನ ಉಪವಾಸ ಮಾಡೋಕ್ಕೆ ಶುರು ಮಾಡಿ, ಒಳ್ಳೆಯದಾಗುತ್ತೆ. ಅದು ನಿಮ್ಮ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಸಖತ್ ಸಹಾಯ ಮಾಡುತ್ತೆ. ಆಯಿತಾ? ಆಮೇಲೆ ಧನಿಷ್ಠ ನಕ್ಷತ್ರದವರು ಮುಖ್ಯವಾಗಿ ಏನು ಪರಿಹಾರ ಮಾಡಬೇಕಪ್ಪ ಅಂದರೆ, ಅವರು 2 ಕೆಲಸ ಮಾಡಬೇಕು. ಒಂದು, ಹನುಮಾನ್ ಚಾಲೀಸ ಎವ್ರಿ ಡೇ ಕೇಳಬೇಕು. ನೋಡಿ, ಯಾವಾಗಾದ್ರೂ 7:30 ನಡೀತಾ ಇರ್ಬೇಕಾದ್ರೆ ನನ್ನ ಪಾಯಿಂಟು ಇಷ್ಟಿರುತ್ತೆ, ಹನುಮಾನ್ ಚಾಲೀಸ ಮಸ್ಟ್ ಆ್ಯಂಡ್ ಶುಡ್. ಅದರೊಟ್ಟಿಗೆ ಶನಿವಾರ ಆಂಜನೇಯನ ದರ್ಶನ ಮಾಡೋದೊಟ್ಟಿಗೆ ಆದರೆ ಅಟ್ಲೀಸ್ಟ್ 1 ತಿಂಗಳಲ್ಲಿ 1 ಸರಿನಾದರೂ ಅರ್ಚನೆ ಮಾಡಿಸಿದ್ರೆ ನಿಮ್ಮ ನಕ್ಷತ್ರ ಗೋತ್ರ ಎಲ್ಲ ಹೇಳಿ, ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇರ್ತಾರಲ್ಲ, ನಕ್ಷತ್ರ ಗೋತ್ರ ಎಲ್ಲ ಹೇಳಿ ಅರ್ಚನೆ ಮಾಡಿಸೋದ್ರಿಂದ ತುಂಬಾ ಒಳ್ಳೆಯದು. ಅಲಾಂಗ್ ವಿತ್ ದಟ್ ಒಂದು ಕಾಮನ್ ರೆಸೊಲ್ಯೂಷನ್ ಇದೆ. ಏನಕ್ಕೆ? ಕುಂಭರಾಶಿಗೆ ಒಂದು ಕಾಮನ್ ರೆಸೊಲ್ಯೂಷನ್ ಇದೆ, ಅದು ಲಾಸ್ಟಲ್ಲಿ ಹೇಳ್ತೀನಿ. ಧನಿಷ್ಠ ನಕ್ಷತ್ರದವರು ರಾಮ ರಕ್ಷಾ ಸ್ತೋತ್ರ, ಅದರೊಟ್ಟಿಗೆ ಹನುಮಾನ್ ಚಾಲೀಸ ಪ್ರತಿದಿನ ಕೇಳಿದಷ್ಟು ಒಳ್ಳೆಯದು. ಆಯಿತಾ? ಆಮೇಲೆ ಒಂದು ಕಾಮನ್ ರೆಸೊಲ್ಯೂಷನ್ ಇದೆ ಅಂತ ಹೇಳಿದ್ನಲ್ವ ಆಗಲೇ, ಅದು ನಾನು ಎಂಡಲ್ಲಿ ಹೇಳ್ತೀನಿ. ಅದನ್ನು ಖಂಡಿತವಾಗ್ಲೂ ಈ ವಿಡಿಯೋ ಪೂರ್ತಿ ನೋಡಿ, ಆವಾಗ ನಿಮಗೂ ಅರ್ಥ ಆಗುತ್ತೆ. ಇವಾಗ ಶತಭಿಷ ನಕ್ಷತ್ರ. ಶತಭಿಷ ನಕ್ಷತ್ರಾಧಿಪತಿ ಬಂದು ಸ್ವಯಂ ರಾಹು. ಆಯಿತಾ? ರಾಹು ಸ್ವಯಂ ನಕ್ಷತ್ರದಲ್ಲೇ ಇದ್ದಾರೆ. ಆಮೇಲೆ ಸ್ವಯಂ ನಕ್ಷತ್ರದಲ್ಲಿದ್ದು ಗ್ರಹಣ ಆಗ್ತಾಯಿದೆ. ನೋಡಿ, ಶತಭಿಷ ನಕ್ಷತ್ರಕ್ಕೆ 7:30 ನಡೀತಾ ಇದೆ. ಅವರೇನು ಮಾಡ್ತಾರೆ, ಅವ್ರದ್ದು ಶತಭಿಷ ನಕ್ಷತ್ರದ ಹೆಂಗಿರುತ್ತೆ ಅಂದರೆ, ಅಲ್ಲೇ ರಾಹು ಇರೋದ್ರಿಂದ ಸಂಬಂಧಿಕರಲ್ಲಿ ಎಲ್ಲ ರೀತಿಯಿಂದ ರಿಲೇಷನ್ಶಿಪ್ ಕೆಡಿಸ್ಕೊಳ್ತಾರೆ. ಎಲ್ಲ ರೀತಿಯಿಂದ, ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋ ವೃದ್ಧರವ್ರಿಗೂ ಅವರವ್ರ ರಿಲೇಟಿವ್ಸು, ಫ್ಯಾಮಿಲಿ ಮೆಂಬರ್ಸು ಎಲ್ಲರ ರಿಲೇಷನ್ಶಿಪ್ ಕೆಡಿಸ್ಕೊಳ್ತಾರೆ ಅವರ ಬಿಹೇವಿಯರಿಂದ. ಹುಟ್ಟುಗುಣ ಸುಟ್ಟು ಹೋಗಲ್ಲ ಅಂತಾರಲ್ವ, ಹಂಗೆ ಇಷ್ಟು ದಿನ ಗೊತ್ತಾಗದಿರೋದು ಒಂದೊಂದಾಗಿ ಅವ್ರ ಗುಣಗಳು ಎಲ್ಲರಿಗೂ ಗೊತ್ತಾಗುತ್ತೆ. ಅದರಿಂದ ಮಾತಿಗೆ ಮಾತು ಬೆಳೆದು ರಿಲೇಷನ್ಶಿಪ್ ಹಾಳಾಗುತ್ತೆ. ಆಮೇಲೆ ಶತಭಿಷ ನಕ್ಷತ್ರದವರು ಒಬ್ಬಂಟಿ ಆಗ್ತಾರೆ. ಒಬ್ಬಂಟಿ ಅಂದರೆ ಅವರಿಗೆ ಅಕ್ಕಪಕ್ಕದಲ್ಲಿ ಜನ ಇದ್ರೂ ಯಾರೂ ಸಪೋರ್ಟ್ ಮಾಡಲ್ಲ. ಇವನು ಕೇವಲವಾಗಿ ಮಾತಾಡ್ತಾರೆ. ಆಮೇಲೆ ಅವ್ರಿಗೆ ಶತಭಿಷ ನಕ್ಷತ್ರದವರು ಅವ್ರು ರೆಸ್ಪೆಕ್ಟ್ ಡಿಮ್ಯಾಂಡ್ ಮಾಡ್ತಾರೆ. ಡಿಮ್ಯಾಂಡ್ ಮಾಡೋಕ್ಕೋಗಿ ಬರೋ ರೆಸ್ಪೆಕ್ಟ್ನೂ ಕಳ್ಕೊಳ್ತಾರೆ. ಶತಭಿಷ ನಕ್ಷತ್ರದವರು ಆಕ್ಸಿಡೆಂಟ್ಗಳಾಗುತ್ತೆ, ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗುತ್ತೆ. ರ್ಯಾಶಾಗಿ ಯೋಚನೆ ಮಾಡಿಕೊಂಡು ಗಾಡಿ ಓಡಿಸಿದ್ರೂ ಆಕ್ಸಿಡೆಂಟ್ ಆಗುತ್ತೆ. ಅಷ್ಟೇ ಯಾಕೆ, ಶತಭಿಷ ನಕ್ಷತ್ರಕ್ಕೆ ವೈರಿಗಳು ಜಾಸ್ತಿ ಆಗ್ತಾರೆ. ಯಾಕೆಂದರೆ ಅವರ ಸ್ವಭಾವ, ಅವರ ವರ್ತನೆಯಿಂದ ಯಾರಿಗೂ ಇಷ್ಟ ಆಗಲ್ಲ. ಅವರು ಎಲ್ಲ ರೀತಿಯಿಂದ ಎಲ್ಲ ಕಡೆ ವೈರಿತನ ಹೆಚ್ಚಿಸ್ಕೋತಾರೆ. ಇನ್ನೊಂದೇನಪ್ಪ ಅಂದರೆ, ಶತಭಿಷ ನಕ್ಷತ್ರದವರು ತಾನು ಹೇಳಿದ್ದೇ ಸರಿ, ನಾನತ್ವ ಹೆಚ್ಚಾಗುತ್ತೆ. ಅದರಲ್ಲೂ ಷಡರಿಪು. ಇವಾಗ ರಾಹುಕೇತು ಮುಖ್ಯವಾಗಿ ಷಡರಿಪುವಿಗೆ ಕಾರಣ.
ಆಯಿತಾ. ಅಂದರೆ ಅಲ್ಲೇ ರಾಹು ಇರೋದ್ರಿಂದ ಅವ್ರ ಬುದ್ಧಿ ಏನಿದೆಯಲ್ಲ ನಿಜವಾದ ಬುದ್ಧಿ ಹೊರಗಡೆ ಬರುತ್ತೆ. ಆ ಬುದ್ಧಿ ಹೆಂಗಿರುತ್ತೆ ಅಂದರೆ ಎಲ್ಲರಿಗೂ ತೊಂದರೆ ಮಾಡೋದು, ಇನ್ನೊಬ್ಬರಿಗೆ ತೀಟ್ಲೆ ಮಾಡೋದು, ಇನ್ನೊಬ್ಬರಿಗೆ ನೋವಿಸೋದು ಅಂಥ ಬುದ್ಧಿ ಜಾಸ್ತಿ ಆಗುತ್ತೆ. ಅಂಥದ್ದೆಲ್ಲ ಬುದ್ಧಿ ರಾಹುದು, ಸ್ವಯಂ ರಾಹುದು. ಏನಪ್ಪ ಅಂದರೆ ಯಾರಿಗೂ ನೆಮ್ಮದಿಯಾಗಿರೋಕ್ಕೆ ಕೊಡಲ್ಲ, ಯಾರಿಗೂ ಅಷ್ಟು ಈಸಿಯಾಗಿ ಸಂತೋಷವಾಗಿ ಇರ್ಲಿಕ್ಕೆ ಕೊಡಲ್ಲ, ಯಾರಿಗೂ ಯಾವ ಕೆಲಸನೂ ಆಗಕ್ಕೆ ಕೊಡಲ್ಲ. ಏನಂದರೆ ಡಿಮಾಂಡ್ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡಬೇಕು, ಅವ್ರನ್ನ ಎತ್ತಿ ಮೇಲೆ ಕೂರಿಸ್ಬೇಕು. ಅವರೇ ಎಲ್ಲ, ಅವರಿಲ್ಲಾಂದರೆ ಏನೂ ಅಲ್ಲಾಡಲ್ಲ ಅನ್ನೋ ಥರ ಮೇಲೆ ಕೂರಿಸಿದ್ರೆ ಅವಾಗ ಏನೋ ಇರಲಿ ತಗೋ ಅಂತ ಏನೋ ಒಂದು ಉಪಕಾರ ಮಾಡ್ದಂಗೆ, ಏನೋ ಒಂಥರ ಆಶೀರ್ವಾದ ಮಾಡ್ದಂಗೆ ಬಿಹೇವಿಯರ್ ಇರುತ್ತೆ ಶತಭಿಷ ನಕ್ಷತ್ರದವರು. ಹೆಣ್ಣೆ ಆಗಿರಲಿ ಗಂಡೆ ಆಗಿರಲಿ, ಆಯಿತಾ. ಅದರಲ್ಲಿ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿರ್ತಾರೆ ಈ ಥರ ಶತಭಿಷ ನಕ್ಷತ್ರದವರು, ಈ ಎಕ್ಸ್ಪೆಕ್ಟೇಷನ್ನಿಂದ ಎಷ್ಟೋ ರಿಲೇಷನ್ಶಿಪ್ ಹಾಳಾಗಿ ಮನೆ ಮುರಿಯುತ್ತೆ. ಇನ್ನು ಮದುವೆ ಆಗಿರ್ತಾರೆ ರೀಸೆಂಟಾಗಿ 1 ವರ್ಷ 2 ವರ್ಷ ಆಗಿರುತ್ತಲ್ಲ, ಅಂಥವ್ರದ್ದು ಬಿಹೇವಿಯರ್ ಹೆಂಗಿರುತ್ತೆ ಅಂದರೆ ಮನೆಯಲ್ಲಿ ಸುಮ್ಮನೆ ಜಗಳ ಮಾಡ್ತಾರೆ, ಒಳ್ಳೆ ಸಂಸಾರನ ಹಾಳು ಮಾಡ್ಕೊಳ್ತಾರೆ. ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಅದು ಅಂಥ ಸನ್ನಿವೇಶ ಡಿವೋರ್ಸ್ ಹೋಗೋವರೆಗೂ ಹೋಗುತ್ತೆ. ಅವಶ್ಯಕತೆಯೇ ಇರಲ್ಲ ಡಿವೋರ್ಸ್ ಹೋಗುವಂಥದ್ದು, ಆದರೆ ಡಿವೋರ್ಸ್ವರೆಗೂ ಹೋಗೋ ಸಿಚುವೇಶನ್ ಇರುತ್ತೆ. ಇನ್ನೊಂದು ಕಾರಣ ಡಿವೋರ್ಸ್ ಹೋಗೋದಕ್ಕೆ ಏನಪ್ಪ ಅಂದರೆ ಚತುರ್ಥಾಧಿಪತಿ ಹಾಗೂ ನವಮಾಧಿಪತಿ ಶುಕ್ರ ಶನೇಶ್ವರನೊಟ್ಟಿಗೆ ದ್ವಿತೀಯದಲ್ಲಿದ್ದಾರೆ, ಆಯಿತಾ. ಸೊ ಇವರು ಗಂಡಸರಾಗಿದ್ದರೆ ಹೊರಗಡೆ ಇರೋ ಹೆಣ್ಣುಮಕ್ಕಳು ಅಂದರೆ ಅವರು ಹೆಂಡತಿ ಬಿಟ್ಬಿಟ್ಟು ಇನ್ಯಾವುದು ಪರಿಸ್ಥಿತಿನ ನೋಡಿಕೊಂಡು ಹೋಗ್ತಾರೆ. ಅದೇ ಹೆಂಗಸರಾಗಿದ್ದರೆ ಗಂಡನ ಬಿಟ್ಬಿಟ್ಟು ಅಂದರೆ ಗಂಡನ ಕೇವಲವಾಗಿ ಸೈಡ್ಗೆ ಇಟ್ಬಿಟ್ಟು ಪುರುಷನ ಕಡೆ ಗಮನ ಹೋಗುತ್ತೆ. ಆ ಬಿಹೇವಿಯರಿಂದ ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಯಾರ್ಯಾರಿಗೆ ಮುಖ್ಯವಾಗಿ ಶತಭಿಷ ನಕ್ಷತ್ರದಲ್ಲಿರೋರಿಗೆ ರಾಹು ದಶೆ ನಡೀತಾ ಇದೆ, ಶನಿ ದಶೆ ನಡೀತಾ ಇದೆ, ಅಥವಾ ಶುಕ್ರ ದಶೆ ನಡೀತಾ ಇದೆ ಇಟ್ಕೊಳ್ಳಿ. ಅಂಥದ್ರಲ್ಲಿ ಮಹಾದಶೆ, ಅಂತರ್ದಶೆ, ಪ್ರತ್ಯಂತರ ದಶೆ, ಸೂಕ್ಷ್ಮ ದಶೆ, ಪ್ರಾಣ ದಶೆ, ಇಷ್ಟರಲ್ಲಿ ಯಾವ್ದಾರು ಇರ್ಬೋದು, ಆಯಿತಾ. ಎಕ್ಸ್ಟರ್ನಲ್ ಅಫೇರ್ಸ್ ಆ ಕಡೆ ಗಮನ ಹೋಗುತ್ತೆ. ಇಷ್ಟೊತ್ತಿಗೆ ಆಲ್ರೆಡಿ ಹೋಗಿರ್ಬೋದು. ಯಾಕೆ ಹೇಳಿ, ರಾಹು ಬಂದು ಶತಭಿಷ ನಕ್ಷತ್ರಕ್ಕೆ ಸುಮಾರು ತಿಂಗಳುಗಳೇ ಆಯಿತು, ಆಮೇಲೆ ಗ್ರಹಣನೂ ನಡೀತು, ಆಯಿತೆ. ಸೊ ಒಂದು 2 ವರ್ಷ 3 ವರ್ಷ ಹಳೆ ಕೇಸ್ಗಳೂ ಇವಾಗ ಓಪನ್ ಆಗುತ್ತೆ ಇಂಥ ಟೈಮ್ನಲ್ಲಿ, ಯಾವಾಗ ರಾಹು ಶತಭಿಷ ನಕ್ಷತ್ರಕ್ಕೆ ಎಂಟ್ರಿ ಆಗ್ತಾರಲ್ಲೋ ಆವಾಗ. ಅದೇ ಒಂದು ಸಮಯದಲ್ಲಿ 1-2 ವರ್ಷದ ಮುಂಚೆ ಮದುವೆ ಆಗಿದ್ದರೆ ಇದ್ಯಾಗಿರುತ್ತೆ ಅಂದರೆ ಶತಭಿಷ ನಕ್ಷತ್ರದವರು ಸ್ವಲ್ಪ ಅಫೇರ್ಸಲ್ಲೂ ಇರ್ತಾರೆ, ಮನೆಯಲ್ಲೂ ಮ್ಯಾನೇಜ್ ಮಾಡ್ತಾ ಅಫೇರ್ಸಲ್ಲೂ ಇರ್ತಾರೆ. ಎಲ್ಲರಂತ ನಾನು ಹೇಳ್ತಾ ಇಲ್ಲ, ಮುಖ್ಯವಾಗಿ ಯಾರ್ಯಾರ ಜಾತಕದಲ್ಲಿ ಶುಕ್ರ ಶನಿ ರಾಹು ಒಳ್ಳೆಯ ಸ್ಥಾನದಲ್ಲಿಲ್ಲ, ಅದರಲ್ಲೂ ಲಗ್ನ ಚಾರ್ಟ್, ನವಾಂಶ ಚಾರ್ಟ್, ದಶಾಂಶ ಚಾರ್ಟ್ ಕೂಡ ಒಂದು ಲೆವೆಲ್ಗೆ ನಾವು ನೋಡಬೇಕಾಗುತ್ತೆ. ಆ ಕನೆಕ್ಟೆಡು ಒಳ್ಳೆ ಪರಿಸ್ಥಿತಿನಲ್ಲಿ ಇಲ್ಲ ಅಂದಾಗ ಶತಭಿಷ ನಕ್ಷತ್ರದವರು ಅಫೇರಲ್ಲಂತೂ ಡೆಫಿನೆಟ್ ಆಗಿರ್ತಾರೆ. ಅಟ್ಲೀಸ್ಟ್ ಒಂದು 60, 70, 80% ಇರ್ತಾರೆ. ಅದರಲ್ಲೂ ಯಾವಾಗ ಈ ದಶೆ ನಡೀತಲ್ಲ, ರಾಹು ಶುಕ್ರ ಶನಿ, ಆ ದಶೆ ನಡಿಬೇಕಾದ್ರಂತೂ ಹೆಚ್ಚಿಗೆ ಇರ್ತಾರೆ. ಯಾಕಂದರೆ ಶುಕ್ರ ಬಂದ್ಬಿಟ್ಟು ಚತುರ್ಥಾಧಿಪತಿ ಹಾಗೂ ನವಮಾಧಿಪತಿ, ಭಾಗ್ಯಾಧಿಪತಿ, ಲಾಭದಲ್ಲಿ. ಸೊ ಚತುರ್ಥ ಸುಖ, ನವಮ ಭಾಗ್ಯಸ್ಥಾನ, ಅದು ಲಾಭದಲ್ಲಿದ್ದಾಗ ಅದರಲ್ಲೂ ಶನಿಯೊಟ್ಟಿಗೆ ಮನೆಯಲ್ಲಿ ಏನು ಸಿಗುತ್ತೆ ಸಂತೋಷ, ಅದನ್ನು ಬಿಟ್ಬಿಟ್ಟು ಅದೇ ಸಂತೋಷ ಹುಡ್ಕೋಕ್ಕೆ ಹೊರಡೆ ಹೋಗ್ತಾರೆ. ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಕೆಲವರು. ಸೊ ಅದರಿಂದ ಏನಾಗುತ್ತೆ, ಅವ್ರಿಗೆ ಅವಮಾನ ಅಪಮಾನ ಎಲ್ಲ ಆಗಿ ಕೋರ್ಟು ಸ್ಟೇಷನು ಎಲ್ಲ ಹೋಗಿ ಹೇಳಕ್ಕೆ ಬರಲ್ಲ, ಅವ್ರ ಕೆಲಸನೂ ಕಳ್ಕೊಬೋದು ಇದರಿಂದ, ಆಯಿತಾ. ಅವರ ಕರ್ಮ ಪಂಚಮ ಸ್ಥಾನ, ಪಂಚಮಾಧಿಪತಿ ವಕ್ರ ಇರೋದ್ರಿಂದ ಅವ್ರ ಕರ್ಮ ಚೆನ್ನಾಗಿಲ್ಲ ಅಂದ್ಕೊಂಡ್ರೆ ಏನು ಹೇಳಿ, ಕುಂಭರಾಶಿಯವರ ಶತಭಿಷ ನಕ್ಷತ್ರದಲ್ಲಿ ಜನಿಸಿದವರಿಗೆ ಪೂರ್ವಕರ್ಮ ಚೆನ್ನಾಗಿಲ್ಲ ಅಂದರೆ ಇದೆಲ್ಲ ಡೆಫಿನೆಟಾಗಿ ಆಗುತ್ತೆ. ಏನಾದ್ರು ಆ ಥರ ಆಗ್ತಾಯಿದ್ರೆ ನೋಡಿ, ಈಗಲೇ ಹೇಳ್ತೀನಿ, ಅಂಥದ್ದೆಲ್ಲ ಬಿಟ್ಬಿಟ್ಟು ಮದುವೆ ಮಾಡ್ಕೊಂಡಿರೋರು ಗಂಡಸರಾಗಿರಲಿ ಇಲ್ಲ ಹೆಂಡ್ತಿಗೆ ಆಗಿರಲಿ, ಗಂಡಸರಾದರೆ ಹೆಂಡ್ತಿರಾದರೆ ತನ್ನ ಗಂಡನ್ನು ಚೆನ್ನಾಗಿ ನೋಡಿಕೊಂಡು ಅವರೊಟ್ಟಿಗೆ ಅನ್ಯೋನ್ಯವಾಗಿ ಇತ್ತು ಅಂದರೆ
ಈ ಸಾಡೆ ಸತಿ ಆರಾಮಾಗಿ ಕಳೆದು ಬಿಡುತ್ತೆ. ಇಲ್ಲ ಅಂದರೆ ಕೋರ್ಟು ಸ್ಟೇಷನ್ನು ಅಂತ ಓದಾಡ್ತಾ ಇರಬೇಕು. ಒಂದು ಇವಾಗಲೇ ಅಲ್ಲ, ಅದಕ್ಕಿಂತ ಜಾಸ್ತಿ ಕಷ್ಟ ಈ ಅಕ್ಟೋಬರ್, ನವಂಬರ್, ಡಿಸೆಂಬರ್ 2026 ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಂತೂ ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತಾರೆ. ಯಾಕಪ್ಪ ಅಂದರೆ ಆವಾಗ ಶನಿ ವಕ್ರ ಆಗ್ತಾರೆ ಮೀನರಾಶಿನಲ್ಲೇ. ಆ ಶನಿ ವಕ್ರ ಆದಾಗ ಆ ಸಮಯದಲ್ಲಿ ಇವಾಗೇನೇನು ನಿಮಗೆ ಮಾಡೋದಕ್ಕೆ ಅಂದರೆ ಅಂಥ ಸನ್ನಿವೇಶಗಳು ಸಿಕ್ಕಿ ಯಾರಿಗೂ ಗೊತ್ತಾಗಲಿಲ್ಲ, ನಾನೇನು ಬೇಕಾದ್ರೂ ಮಾಡ್ಬೋದು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತು ಅಂದರೆ ಆ ಟೈಮಲ್ಲಿ ರಾಹು ಅಲ್ಲೇ ಇರಲ್ಲ. ರಾಹು ಬಂದ್ಬಿಟ್ಟು ಮಕರಾಗಿ ಬಂದುಬಿಟ್ಟಿರ್ತಾರೆ, ಶನಿ ವಕ್ರಗತಿಲಿರ್ತಾರೆ. ಆ ಥರ ಶನಿ ವಕ್ರ, ಗುರು ವಕ್ರ, ಶನಿ ವಕ್ರ ಜಾಸ್ತಿ ಆಗ್ತಾ ಇರೋದು ಈ ವರ್ಷ. ಸೊ ಅದರಿಂದ ಜನಗಳಿಗೆ ಮೊದಲೇ ಸಂಕಷ್ಟ ಇದೆ, ಅಂದರೆ ಆರ್ಥಿಕ ಸಮಸ್ಯೆ ಇದೆ, ಮೊದಲೇ ಕಷ್ಟ ಬೀಳ್ತಿದ್ದಾರೆ, ನೆಮ್ಮದಿನೇ ಇಲ್ಲ, ಆರೋಗ್ಯ ಸಮಸ್ಯೆ ಇದೆ. ಅದರಲ್ಲಿ ಈ ಥರ ಏನಾದ್ರು ಮಾಡಿದ್ರೆ ಅನ್ಯಾಯ, ಅಧರ್ಮನೇ ಲೆಕ್ಕ, ಅನ್ಯಾಯ ಕೂಡ ಅಧರ್ಮ ಕೂಡ, ಆಯಿತಾ. ಕಟ್ಕೊಂಡವರಿಗೆ ಮೋಸ ಈ ಥರ ಮಾಡೋದು. ಇನ್ನು ಒಂದು ವೇಳೆ ಮದುವೆ ಆಗಿಲ್ಲ ಕೆಲವರು ಇರ್ತಾರೆ, ಕೆಲವು ಹೆಣ್ಮಕ್ಳು 2-3 ಬಾಯ್ ಫ್ರೆಂಡ್ ಇಟ್ಕೊಂಡು ಅವರು ಹೆಂಗೋ ಇನ್ಕಮ್ ನೋಡ್ತಾ ಇರ್ತಾರೆ. ಕೆಲವು ಗಂಡು ಮಕ್ಕಳು 2-3 ಗರ್ಲ್ ಫ್ರೆಂಡ್ ಇಟ್ಕೊಂಡು ಮೋಸ ಮಾಡ್ತಿರ್ತಾರೆ. ಅಂಥವ್ರಿಗೆಲ್ಲ ಡೆಫಿನೆಟಾಗಿ ಹೆಂಗೆ ನಾಯಿಗೆ ಹೊಡಿತಾರಲ್ಲ ಹಂಗೆ ಹೊಡಿತಾರೆ, ಸ್ಟೇಷನಲ್ಲಿ ಹಾಕ್ಬಿಟ್ಟು. 70-80% ಹಂಗೆ ಆಗೇ ಆಗುತ್ತೆ. ಇನ್ ಕೇಸ್ ಅವ್ರ ಜಾತಕ ಚೆನ್ನಾಗಿದ್ದು ಅವರು ಸ್ವಲ್ಪ ಧರ್ಮವಾಗಿ ನಡ್ಕೊಂಬಿಟ್ರೆ ಇಂಥ ಪ್ರಸಂಗದಿಂದ ಹೊರಗಡೆ ಬರ್ತಾರೆ. ಇಲ್ಲಾಂದರೆ ಸುಮ್ಮನೆ ನಿಂತಿದ್ರೂ ಆ ಹುಡುಗಿನ ನೋಡ್ದೆ ಅಂದ್ಬಿಟ್ಟು ಬಂದ್ಬಿಟ್ಟು ಹೊಡಿತಾರೆ. ಅಂಥ ಸನ್ನಿವೇಶಗಳಾಗುತ್ತೆ. ಯಾರಿಗೆ? ಶತಭಿಷ ನಕ್ಷತ್ರದಕ್ಕೆ. ನೋಡಿ, ಶತಭಿಷ ನಕ್ಷತ್ರದವರು ಹನುಮಾನ್ ಚಾಲಿಸ ಕೇಳಲೇಬೇಕು, ಅದು ಒಂದು ರೆಸಲ್ಯೂಷನು. 2ನೇ ರೆಸಲ್ಯೂಷನ್ ಅಂದರೆ ಖಡ್ಗಮಾಲ ಅಂತ ಬರುತ್ತೆ, ದುರ್ಗಾ ಸಪ್ತಶತಿಯ ಖಡ್ಗಮಾಲ ಅಂತ. ಆ ಖಡ್ಗಮಾಲಾ ಸ್ತೋತ್ರನ ಪ್ರತಿದಿನ, ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರಂ ಅಂತ ಪ್ರತಿದಿನ ಕೇಳಿದ್ರೆ ಒಳ್ಳೆಯದು. ಅದು ಕೇಳೋದ್ರಿಂದ ಇದೆಲ್ಲ ಅಂಥ ಸನ್ನಿವೇಶಗಳು ಸ್ವಲ್ಪ ತಲೆಯಿಂದ ಕಮ್ಮಿ ಆಗುತ್ತೆ. ಆಮೇಲೆ ನೀವು ಪ್ರಯತ್ನ ಆಗಬೇಕು, ಯಾಕಂದರೆ ಇದೆಲ್ಲ ಮಾಡೋದು ತಪ್ಪು. ನಿಮಗೂ ದೊಡ್ಡವರಾಗಿರ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ ಏನು ಸರಿ ಏನು ತಪ್ಪು ಅಂತ, ಏನು ಧರ್ಮ ಏನು ಅಧರ್ಮ ಅಂತ. ಸೊ ಯೋಚನೆ ಮಾಡಿದ್ರೆ ಧರ್ಮವಾಗಿ ನಡ್ಕೊಂಡ್ರೆ ನಿಮ್ಮಷ್ಟು ಬುದ್ಧಿವಂತರು ಯಾರೂ ಇಲ್ಲ. ಇಲ್ಲಾಂದರೆ ಕಟ್ಟಿಟ್ಟ ಬುದ್ಧಿ. ಈ ಅಕ್ಟೋಬರ್, ನವಂಬರ್, ಡಿಸೆಂಬರ್ಗೆ ಗ್ಯಾರಂಟಿ, ಆಯಿತಾ. ಈಗ ಪೂರ್ವಭಾದ್ರ ನಕ್ಷತ್ರ ನೋಡಿ, ಪೂರ್ವಭಾದ್ರ ನಕ್ಷತ್ರದಲ್ಲಿ ವಕ್ರ ಬುಧ ಇದ್ದಾರೆ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಬೃಹಸ್ಪತಿಗಳಿಗೆ ಬುಧನ ಕಂಡ್ರೆ ಅಷ್ಟು ಇಷ್ಟ ಇಲ್ಲ ಹೇಳಿ, ಚಂದ್ರನ ಕಂಡ್ರೆ ಅಂತೂ ಇಷ್ಟನೇ ಇಲ್ಲ. ವೈರಿ ಯಾರಪ್ಪ ಗುರುಗಳಿಗೆ ಅಂದರೆ ಚಂದ್ರ. ಇನ್ನೂ ಬೇಕಂದರೆ ರಾಹು ಕೇತುನ ಎಷ್ಟೋ ರೆಸ್ಪೆಕ್ಟ್ ಕೊಡ್ತಾರೆ ಗುರು. ಇವನು ಪರವಾಗಿಲ್ಲ, ಏನಿದ್ರೂ ಮೋಸ ಮಾಡ್ತಾನಿಲ್ಲ ಅಂತಲ್ಲ, ಆದರೆ ಚಂದ್ರ ಮೋಸ ಮಾಡ್ತಾರೆ ಏನು ಮಾಡಲ್ವೇ, ಆ ಲೆವೆಲ್ಗೆ ಹೋಗಲ್ವೇ. ಇನ್ನೊಂದು ಚಂದ್ರನಿಗೆ ರಾಹು ಪ್ರಭಾವ ಏನು ಬಿದ್ದಿರಲಿಲ್ಲ ಅವಾಗ ಮೋಸ ಮಾಡಿದಾಗ ಗುರುಗಳಿಗೆ. ಸೊ ಅವ್ರಿಗಿಂತ ವರ್ಸ್ಟ್ ಅವನು ಅಂತ ತುಂಬ ವೈರಿ ಥರ ನೋಡ್ತಾರೆ. ಆ ಚಂದ್ರನ ಮಗ ಬುಧ ಏನು ಮಾಡ್ತೀರಾ, ಸ್ವಲ್ಪ ಫುಲ್ಲು ಡೆಡಿಕೇಟೆಡ್ ಆಗೂ ಅಷ್ಟು ಇಷ್ಟ ಇಲ್ಲ. ಏನಪ್ಪ ಅಂದರೆ ಸೌಮ್ಯ ಗ್ರಹ ಅಷ್ಟೇ. ಅಂದರೆ ಆ ವ್ಯಕ್ತಿ ಅವನು ತಪ್ಪಿಲ್ಲ, ಏನೋ ಒಂದು ಕರುಣೆ, ಆ ಕನಿಕರ ಇರೋದ್ರಿಂದ ಓಕೆ. ಇನ್ನೊಂದೇನಪ್ಪ ಅಂದರೆ ಗುರುಗೆ ಅಷ್ಟಾಗಿ ಇಷ್ಟ ಇಲ್ಲ. ಸೊ ಪೂರ್ವಭಾದ್ರ ನಕ್ಷತ್ರದಲ್ಲಿ ವಕ್ರ ಬುಧ ಇರೋದ್ರಿಂದ ಈ ಪೂರ್ವಭಾದ್ರ ನಕ್ಷತ್ರದವರು ಅಚಾನಕ್ಕಾಗಿ ತುಂಬ ಸ್ಮಾರ್ಟ್ ಇರ್ತಾರೆ, ಅಚಾನಕ್ಕಾಗಿ ದಡ್ಡತನ ಸ್ಟಾರ್ಟ್ ಮಾಡ್ತಾರೆ ಬಿಹೇವಿಯರು. ಅಂದರೆ ಹೆಂಗೆ ಹೇಳೋದಂದರೆ, ಸ್ಮಾರ್ಟ್ ಇರ್ತಾರೆ, ಓವರ್ ಸ್ಮಾರ್ಟಾಗಿ ಹೋಗ್ತಾರೆ. ಕಾನ್ಫಿಡೆಂಟ್ ಇರ್ತಾರೆ, ಓವರ್ ಕಾನ್ಫಿಡೆಂಟಾಗಿ ಹೋಗ್ತಾರೆ. ಏನೋ ಒಂದು ಕೆಲಸ ಮಾಡಬೇಕಂದ್ರೂ ಇಷ್ಟೇ ತಾನೇ ಬಿಡು ಅಂತ ಒಂಥರ ಓವರ್ ಕಾನ್ಫಿಡೆಂಟಲ್ಲಿ ಇರ್ತಾರೆ. ಅಂಥ ಕೆಲಸಗಳು ಸ್ವಲ್ಪ ಅದು ರಿವರ್ಸ್ ಹೊಡೆಯುತ್ತೆ. ಅಂದರೆ ಆಗೋದಿಲ್ಲ, ಕೆಲಸಗಳಾಗೋದಿಲ್ಲ, ಅವ್ರು ಅಂದ್ಕೊಳ್ಳೋ ರೀತಿ ಆಗೋದಿಲ್ಲ. ಅಥವಾ ಅವರು ಫಾರ್ ಎಕ್ಸಾಂಪಲ್ ಏನಾದ್ರು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅವ್ರ ಮ್ಯಾನೇಜರ್ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಮಾಡೋದಕ್ಕೋಸ್ಕರ ಏನೇನು ಟ್ರೈ ಮಾಡ್ತಾರಲ್ಲ, ಆ ಮ್ಯಾನೇಜರ್ಗೆ ಆ ಎಕ್ಸ್ಪೆಕ್ಟೆಡ್ ವರ್ಕ್ ಸಿಗೋದಿಲ್ಲ ಅವ್ರು ಮಾಡತಕ್ಕಂಥ ಕೆಲಸದಿಂದ. ಯಾರು? ಪೂರ್ವಭಾದ್ರ ನಕ್ಷತ್ರದವರು. ಸೊ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್, ಓವರ್ ಸ್ಮಾರ್ಟ್, ಓವರ್ ಥಿಂಕಿಂಗ್. ಆ ಓವರ್ ಥಿಂಕಿಂಗಿಂದ ಇನ್ನೊಬ್ರು ಮಾತು ಕೇಳ್ಬಿಟ್ಟು ಮಾಡೋದು. ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ, ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಆ ಓವರ್ ಕಾನ್ಫಿಡೆನ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲ. ಪಕ್ಕದವ್ನು ಕೇಳೋದೆ ಇದೆಲ್ಲ ಮಾಡ್ತೀನಿ ಸರಿ ಅಲ್ವಾ, ಅವನಿಗೆ ನೆಟ್ಟಿಗೆ ಗೊತ್ತಿದ್ದರೆ ಸರಿ ಮಾಹಿತಿ. ಒಂದು ವೇಳೆ ಅವನ ಹತ್ರ ಅವ್ನಿಗೆ ಗೊತ್ತಿಲ್ಲ,
ಏನೋ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ನೀನು ಮಾಡ್ತಿರೋ ಸೂಪರಾಗಿದೆ, ಪ್ರೊಸೀಡ್ ಅಂದರೆ ಆಗೋಯ್ತು. ಹಂಗಾದ್ರೆ ನಾನು ಹೋಗ್ತಾರೆ ಅದು ಕರೆಕ್ಟಾಗಿದೆ ಅಂದ್ಬಿಟ್ಟು ಆ ಥರ ಬಿದ್ದು ಓವರ್ ಥಿಂಕಿಂಗಿಂದ, ಓವರ್ ಕಾನ್ಫಿಡೆನ್ಸಿಂದ ಕೆಲಸಗಳು ಹಾಳು ಮಾಡಿಕೊಂಡು ಹೆಸರು ಕೆಡುತ್ತೆ. ಆಮೇಲೆ ಬೇಕಿಲ್ದಿರೋ ಮಾತುಗಳು ಜಾಸ್ತಿ ಮಾತಾಡ್ತಾರೆ, ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ತಾರೆ. ಬೈ ಚಾನ್ಸ್ ಯಾರಾದ್ರು ಸೇಲ್ಸಲ್ಲಿ ಇತ್ತು ಅಂದರೆ, ಆಯಿತಾ, ಸೇಲ್ಸ್ ಮಾರ್ಕೆಟಿಂಗ್ ಏನಾದ್ರು ಅಂಥ ಕೆಲಸದಲ್ಲಿ ಇತ್ತು ಅಂದರೆ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾರೆ, ಸಿಗಾಕೋತಾರೆ. ಒಂದು ವೇಳೆ ಅವರು ಸೇಲ್ಸ್ ಮಾಡಿ ಚೆನ್ನಾಗಿ ಸುಳ್ಳು ಹೇಳಿ ದುಡ್ಡು ಮಾಡಿದ್ರೂ ಅದನ್ನು ನೆಕ್ಸ್ಟ್ ಮಂತ್ ಮಾಡೋಕ್ಕೆ ಹೋಗಿ ಎಲ್ಲ ರಿವರ್ಸ್ ಆಗಿ ಹೋದ ತಿಂಗಳು ಮಾಡಿದೆ ಈ ತಿಂಗಳು ಮಾಡಿಲ್ಲ ಅಂತ ಜನಗಳು ಆಳಿಸೋದಕ್ಕೆ ಗುರಿ ಆಗ್ತಾರೆ. ಯಾರು? ಪೂರ್ವಭಾದ್ರ ನಕ್ಷತ್ರದವರು. ಹಾಗೆಯೇ ಪೂರ್ವಭಾದ್ರ ನಕ್ಷತ್ರದವರು ಅವರಿಗೆ ಹೆಲ್ತ್ ಇಶ್ಯೂ ಹೆಂಗಿರುತ್ತೆ ಅಂದರೆ ಅವ್ರ ನರ್ವ್ ಸಿಸ್ಟಮ್ ವೀಕ್ ಇರುತ್ತೆ. ಆಮೇಲೆ ಈ ಚಂದ್ರ, ಅಲ್ಲಿಂದ ಚಂದ್ರ ಸಪ್ತಮದಲ್ಲಿ ಕರೆಕ್ಟಾಗಿ ಸಪ್ತಮದಲ್ಲಿ ಇರೋದ್ರಿಂದ ನಕ್ಷತ್ರ ಟು ನಕ್ಷತ್ರ ಅವ್ರಿಗೆ ಬ್ಲಡ್ ಇನ್ಫೆಕ್ಷನ್ ಆಗುತ್ತೆ. ಆಮೇಲೆ ಬ್ಲಡ್ ರಿಲೇಟೆಡ್ ಏನೋ ಡಿಸೀಸ್ಗಳು ಬರುತ್ತೆ. ಆ ಡಿಸೀಸ್ ಟರ್ಮ್ಸ್ ನನಗೆ ನಿಮಗೆ ಒಂದೆರಡಲ್ಲ ಹೇಳೋಕ್ಕೆ ಬರಲ್ಲ, ಸಿಕ್ಕಾಪಟ್ಟೆ ಇದೆ. ಆದರೆ ಬ್ಲಡ್ ರಿಲೇಟೆಡ್ಡು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಏನಾದ್ರು ಸ್ವಲ್ಪ ಜ್ವರ ಬಂತು, ಸ್ವಲ್ಪ ಸುಸ್ತಾಯಿತು ಅಂದ್ರೂ ನೆಗ್ಲೆಕ್ಟ್ ಮಾಡ್ದಿರಾ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ. ಇದೇ ಜ್ವರ ಅಂತಲೇ ಅಲ್ಲ, ಏನಾದ್ರು ಒಂದು ಸ್ವಲ್ಪ ಹೆಲ್ತಲ್ಲಿ ಅಪ್ರೈಸ್ ಆಯಿತು, ನೆಗ್ಲೆಕ್ಟೇ ಮಾಡಬೇಡಿ. ಅದು ಯಾರೂ ಮಾಡಬಾರ್ದು. ಅದರಲ್ಲೂ ಪೂರ್ವಭಾದ್ರ ನಕ್ಷತ್ರದಂತೂ ತುಂಬಾ ಪೂರ್ವಭಾದ್ರ ನಕ್ಷತ್ರದ 1, 2, 3ನೇ ಪಾದ ನಾನು ಹೇಳ್ತಾ ಇರೋದು. ದಯವಿಟ್ಟು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿಸಿ. ಬೈ ಚಾನ್ಸ್ ಎಲ್ಲ ಸರಿಗಿತ್ತು ಅಂದರೆ ಅಟ್ಲೀಸ್ಟ್ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಮಾಡಿಸಿ. ಅದು ಯಾವುದೇ ಏಜ್ ಇರ್ಬೋದು, 20 ಇರ್ಬೋದು, 40 ಇರ್ಬೋದು, 60 ಇರ್ಬೋದು, ಏನೇ ಇರ್ಬೋದು, ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಮಾಡಿಸಿ ನಿಮಗೆ ನೀವು ಸ್ಯಾಟಿಸ್ಫೈ ಮಾಡ್ಕೊಳ್ಳಿ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೂ ಅದಕ್ಕೆ ಪ್ರಿಕಾಷನರಿ ಮೆಡಿಸಿನ್ ತೊಗೊಳಕ್ಕೆ ಮರಿಬೇಡಿ. ಕರೆಕ್ಟಾಗಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ತೋರಿಸಿ ಸಲಹೆ ತೊಗೊಂಡು ಒಳ್ಳೆ ಮೆಡಿಸಿನ್ ತೊಗೊಂಡು ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ, ಆಯಿತಾ. ಯಾಕಂದರೆ ಆ ಥರ ಇದೆ ಪೂರ್ವಭಾದ್ರ ನಕ್ಷತ್ರದವರಿಗೆ ಪರ್ಟಿಕ್ಯುಲರಾಗಿ. ಆಮೇಲೆ ಪೂರ್ವಭಾದ್ರ ನಕ್ಷತ್ರದವರು ಇನ್ನೊಂದೇನಪ್ಪ ಅಂದರೆ ಹೆಣ್ಣಿನ ಸಹವಾಸ ಮಾಡಿ, ಆಯಿತಾ. ಅಂದರೆ ಎಲ್ಲ ಹೆಣ್ಮಕ್ಳು ನಾನು ಹೇಳ್ತಾ ಇಲ್ಲ. ಇವಾಗ ಪೂರ್ವಭಾದ್ರ ನಕ್ಷತ್ರದಲ್ಲಿ ಗಂಡಸರು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಆಯಿತಾ. ಅವರು ಇನ್ನೊಂದು ಹೆಣ್ಣು ಮಗಳ ಸಹವಾಸ ಮಾಡಿ ಆ ಹೆಣ್ಣು ಮಗಳ ಸಹವಾಸದಿಂದ ಕೆಟ್ಟ ಹೆಸರು ಪಡಿತಾರೆ. ಏನಕ್ಕಪ್ಪ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ, ಆ ಮಾಡ್ತಕ್ಕಂಥ ಹೆಣ್ಣುಮಗಳ ಸಹವಾಸ ಮಾಡ್ತಾರಲ್ವ, ಆ ಹೆಣ್ಣುಮಗಳ ಬುದ್ಧಿಯಾಗಲಿ ಇಲ್ಲ ಆ ಹೆಣ್ಣು ಮಗಳು ಇರೋ ಫ್ರೆಂಡ್ಶಿಪ್ ಸರ್ಕಲ್ ಇರ್ಬೋದು, ಒಳ್ಳೇದಿರಲ್ಲ. ನೀವು ಒಳ್ಳೆಯವರಾಗಿದ್ರೂ ಅಲ್ಲಿ ಸಹವಾಸ ದೋಷ ಅಂತ ಹೇಳ್ತಾರಲ್ಲ, ಸಹವಾಸ ಮಾಡಿ ಆಕೆ ಮಾಡೋ ತಪ್ಪನ್ನೇ ನೀವು ಮಾಡಿ ಕೆಟ್ಟ ಹೆಸರು ಬರುತ್ತೆ. ಇಲ್ಲ ಆ ಹೆಣ್ಣುಮಕ್ಕಳು ಒಳ್ಳೆ ಹುಡುಗಿ ಇತ್ತು ಅಂತ ಇಟ್ಕೊಳ್ಳಿ, ನಿಮ್ಮಿಂದ ಏನೋ ಒಂದು ತಪ್ಪು ಕೆಲಸ ಆಗಿ ನಿಮ್ಮ ಹೆಸರು ಹಾಳಾಗುತ್ತೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಆಯಿತಾ. ಸೊ ಎಲ್ಲ ಪ್ರಾಬ್ಲಮ್ಗೆ ಕಾರಣ ಹೆಣ್ಣಾಗಿರ್ತಾಳೆ. ಯಾರಿಗೆ? ಪೂರ್ವಭಾದ್ರ ನಕ್ಷತ್ರದವರಿಗೆ. ಆಮೇಲೆ ಅಷ್ಟೇ ಅಲ್ಲ, ನಿಮ್ಮಿಂದ ತಪ್ಪಾದಾಗ ಅದು ಜೈಲು, ಕೋರ್ಟು ಅಂಥ ಸನ್ನಿವೇಶಗಳು ಹೆಚ್ಚಾಗುತ್ತೆ. ದಯವಿಟ್ಟು ಹುಷಾರಾಗಿರಿ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಕ್ಷತ್ರದಿಂದ ಹೇಳ್ತಾಯಿರೋದು ನಾನು. ಪೂರ್ವಭಾದ್ರ ನಕ್ಷತ್ರದಿಂದ ವೇಭಾವದಲ್ಲಿ ರಾಹು ಸೂರ್ಯ, ಏನು ಹೇಳಿ, ರಾಹು ಸೂರ್ಯ. ಸೊ ನೀವೇನು ಮಾತಾಡ್ತೀರಾ, ಹೆಂಗೆ ನಡ್ಕೊಳ್ತೀರಾ, ಅದರಲ್ಲೂ ಹೆಣ್ಣುಮಕ್ಕಳೊಟ್ಟಿಗೆ ಬರೀ ತಪ್ಪು ಮಾತಾಡೇ ಜೈಲು ಹೋಗೋರಿದ್ದಾರೆ, ತಪ್ಪು ಮೆಸೇಜ್ ಕಳಿಸಿ ಜೈಲು ಹೋಗೋರಿದ್ದಾರೆ, ತಪ್ಪು ರೀತಿ ವರ್ತನೆ ಮಾಡಿ ಜೈಲು ಹೋಗೋರಿದ್ದಾರೆ. ಇನ್ನು ಹೇಳ್ತಾವ್ರೆ ಬೇರೆ 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 ಕಾರಣಕ್ಕೆ ಎಲ್ಲ ಜೈಲು ಹೋಗೋರಿದ್ದಾರೆ. ಗಂಡು ಮಕ್ಕಳು ಆಗಿರ್ಬೋದು, ಹೆಣ್ಮಕ್ಳು ಆಗಿರ್ಬೋದು. ಅದು ಹೆಣ್ಣಿನ ವಿಷಯದಿಂದಾನೇ ಪರ್ಟಿಕ್ಯುಲರ್ ಆಗಿ. ನಕ್ಷತ್ರದಿಂದ ವೇಭಾವದಲ್ಲಿ ರಾಹು ಸೂರ್ಯ, ಅದಕ್ಕೆ ಪೋಷಣೆ ಕೊಡ್ತಿರೋದು ಕುಜ. ಅರ್ಥವಾಯ್ತೆ? ಸೊ ಇನ್ನೊಂದೇನಪ್ಪ ಅಂದರೆ 7.5 ನಡೀತಾ ಇದೆ. ಇದರಿಂದ ಹುಷಾರಾಗಿರಬೇಕು. ಇನ್ನು ಕೆಲವರು ಆಲ್ರೆಡಿ ಅಂಥ ಕೆಲಸಗಳು ಮಾಡಿಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಅಂದರೆ ಒಂದು 2 ವರ್ಷದಿಂದ
ಯಾಕೆಂದರೆ ಸಾಡೆ ಸತಿ ಇವಾಗ ನೆನ್ನೆ ಮೊನ್ನೆ ನಡೀತಾ ಇಲ್ಲ. ಯಾರಿಗೆ? ಕುಂಭರಾಶಿಯವರಿಗೆ, ಅದರಲ್ಲೂ ಪೂರ್ವ ಭಾದ್ರ ನಕ್ಷತ್ರದವರಿಗೆ. ಒಂದು 5 ವರ್ಷದಿಂದ ಹಿಂದೆ ಏನೋ ಮಾಡಿದ್ದು, ಅಲ್ಲಿಂದ ಏನೋ ತಳ್ಕೊಂಡು ಹಂಗೆ ಹಿಂಗೆ ಹೇಳ್ಕೊಂಡು ಏನಾದ್ರು ಕೇಸ್ ಇದ್ದನು ಸುಳ್ಳು ಪಳ್ಳು ಹೇಳ್ಕೊಂಡು ಹಂಗಿಲ್ಲ ಹಿಂಗಿಲ್ಲ ಮತ್ತು ಎವಿಡೆನ್ಸ್ ಎಲ್ಲ ಟ್ವಿಸ್ಟ್ ಮಾಡಿ ಏನೇನೋ ಮಾಡ್ಕೊಂಡು ತಳ್ಕೊಂಡು ಬಂದಿರೋದು ಇವಾಗ ರಿಬೌಂಡ್ ಹಾಕಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡುತ್ತೆ. ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಅದೇ ನ್ಯಾಯ ನಿಷ್ಠೆ ಧರ್ಮದಿಂದ ಯಾರು ಇರ್ತಾರಲ್ಲ ಅವ್ರ ಮೇಲೆ ಯಾರು ತಪ್ಪು ಅಪವಾದನೆ ಹಾಕಿರ್ತಾರಲ್ಲ, ಇಲ್ಲಿವರೆಗೂ ಅವ್ರ ಮೇಲೆ ತಪ್ಪು ಅಪವಾದನೆ ಹಾಕ್ಕೊಂಡು ಇಲ್ದಿರೋದೆಲ್ಲ ಎವಿಡೆನ್ಸ್ಗಳು ತೋರಿಸ್ಕೊಂಡಿರ್ತಾರಲ್ವ, ಅಂಥವ್ರ ಜೀವನದಲ್ಲಿ ಏನಾಗುತ್ತೆ ಅಂದರೆ ಸಡನ್ನಾಗಿ ಕೋರ್ಟಲ್ಲಿ ಕೇಸ್ ಇವ್ರ ಪರವಾಗಿಬಿಡುತ್ತೆ. ಇಷ್ಟು ದಿನ ನ್ಯಾಯಬದ್ಧವಾಗಿದ್ರಲ್ವ ಯಾರು ಪೂರ್ವ ಭಾದ್ರ ನಕ್ಷತ್ರದವರು, ಅಂಥದ್ದು ಏನು ತಪ್ಪು ಮಾಡಿಲ್ಲದ್ರು ಇನ್ಯಾವನೋ ಬಂದ್ಬಿಟ್ಟು ಇವ್ರದ್ದೇ ತಪ್ಪು ಅಂತ ಹಾಕಿದ್ರಲ್ವ, ಅಂಥ ಪೂರ್ವ ಭಾದ್ರ ನಕ್ಷತ್ರದವ್ರಿಗೆ ಅಚಾನಕ್ಕಾಗಿ ಕೋರ್ಟ್ ಮೂಲಕನೇ ಏನು ಹೇಳಿ, ಇವನು ಮಾಡಿರೋ ತಪ್ಪಲ್ಲ ಇದು, ಯಾರು ಇವನ ಮೇಲೆ ಗೂಬೆ ಕೂರಿಸ್ತಾ ಇರೋದು ಅಂತ ನಿಜಾಂಶ ಬಯಲಾಗುತ್ತೆ. ಹಿಂಗೂ ಆಗುತ್ತೆ ಹಂಗೂ ಆಗುತ್ತೆ. ನ್ಯಾಯಬದ್ಧವಾಗಿದ್ದರೆ ಪುಣ್ಯ, ಇಲ್ಲ ದೇವರೇ ಕಾಪಾಡಬೇಕು. ಈ ಥರ ಸನ್ನಿವೇಶ ಇದೆ. ಆಮೇಲೆ ಮಾತಾಡ್ಬೇಕಾದ್ರೆ ಇನ್ನೊಬ್ರಿಗೆ ಹರ್ಟ್ ಮಾಡಲೇಬಾರ್ದು, ಅವಜ್ಯ ಪದಗಳನ್ನ ಉಪಯೋಗಿಸ್ಬಾರ್ದು, ಇನ್ನೊಬ್ಬರಿಗೆ ತಪ್ಪು ಮಾಹಿತಿ ಕೊಡಬಾರ್ದು, ಇನ್ನೊಬ್ಬರ ಬಗ್ಗೆ ಬೆನ್ನಿಂದಗಡೆ ಕೆಟ್ಟದಾಗ ಮಾತಾಡ್ತಾರಲ್ಲ ಹಂಗೆಲ್ಲ ಮಾತಾಡಬಾರ್ದು. ಸೊ ಮಾತಾಡಬೇಕಾದ್ರೆ ಒಳ್ಳೇದು ಮಾತಾಡಬೇಕು, ನಮ್ಮಿಂದ ಆದಷ್ಟು ಒಳ್ಳೇದು ಮಾಡಬೇಕು, ಇನ್ನೊಬ್ರಿಗೆ ಕೆಡಕ್ಕೆ ಮಾಡಬಾರ್ದು. ಆ ಥರ ಇತ್ತು ಅಂದರೆ ಪೂರ್ವ ಭಾದ್ರ ನಕ್ಷತ್ರದವರು ಬೇಷ್ ಹುಷಾರು. ಅದರೊಟ್ಟಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಅಂತ ಹೇಳಿದ್ನಲ್ವ, ಅದು ಮಾತ್ರ ಮಿಸ್ಸೇ ಆಗಲ್ಲ. ಇನ್ನೊಂದೇನಪ್ಪ ಅಂದರೆ ಅವ್ರ ನರ್ವಸ್ ಸಿಸ್ಟಮ್ನಲ್ಲಿ ಕೂಡ ಸ್ವಲ್ಪ ಪೂರ್ವ ಭಾದ್ರ ನಕ್ಷತ್ರದ ನರ್ವಸ್ ಸಿಸ್ಟಮ್ನಲ್ಲಿ ಪ್ರಾಬ್ಲಮ್ ಕೂಡ ಇರುತ್ತೆ. ಸೊ ಹಾಗಾಗಿ ಒಂದು ಪ್ರತಿ ಮಂಗಳವಾರ ಸಾಯಂಕಾಲ ಹೆಸ್ರು ಕಾಳು ಒಂದು ಇಡಿ, ಅದು ನಾನು ಮಿಥುನ ರಾಶಿದು ಮಾಡಬೇಕಾದ್ರೂ ಹೇಳಿದ್ದೆ ನಾನು, ಹೆಸ್ರು ಕಾಳು ಒಂದು ಇಡಿ ಆಯಿತಾ, ಕ್ಲೀನ್ ಮಾಡಿಬಿಟ್ಟು ಈ ಥರ ತಾಮ್ರದ ಚೊಂಬಿನಲ್ಲಿ ನೆನೆಸ್ಬಿಟ್ಟು ಅದರೊಳಗೆ ಒಂದೆರಡು ಬಾದಾಮು ಮತ್ತು ಒಣದ್ರಾಕ್ಷಿ ಒಂದೆರಡು ಓವರ್ ನೈಟ್ ಚೆನ್ನಾಗಿ ನೆನೆಸ್ಬಿಟ್ಟು ಮಾರನೇ ದಿನ ಖಾಲಿ ಹೊಟ್ಟೆಗೆ, ಮಾರನೇ ದಿನ ಅಂದರೆ ಬುಧವಾರ, ಮಂಗಳವಾರ ನೆನೆಸಿ ಬುಧವಾರ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದು ಹೆಸ್ರು ಕಾಳು ಇರುತ್ತಲ್ಲ ಆ ನೀರೆಲ್ಲ ಚೆಲ್ಬಿಟ್ಟು ಕ್ಲೀನಾಗಿ ಇನ್ನೊಂದ್ಸರಿ ನೀರಲ್ಲಿ ತೊಳೆದ್ಬಿಟ್ಟು ಹೆಸ್ರು ಕಾಳು ಬಾದಾಮಿ ಒಣದ್ರಾಕ್ಷಿ ಇದನ್ನು ಪ್ರತಿ ಬುಧವಾರ ತಿಂತಾಯಿದ್ರೆ, ಪ್ರತಿದಿನ ಆ ಥರ ಮಾಡ್ತಾಯಿದ್ರೆ ನೋಡಿ, ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ, ನಿಮ್ಮ ನರ್ವ್ ಸಿಸ್ಟಮ್ ಸ್ಟೆಬಿಲೈಸ್ ಆಗುತ್ತೆ. ಹಾಗೆಯೇ ಈ ಕೆಟ್ಟ ಆಲೋಚನೆ ಬರೋದು ಕಮ್ಮಿ ಆಗುತ್ತೆ. ಹೆಲ್ತ್ ಚೆನ್ನಾಗಿದ್ದರೆ ಎಲ್ಲ ಹೆಚ್ಚು ಕಮ್ಮಿ ಆಗುತ್ತೆ, ಸರಿ ಹೋಗುತ್ತೆ. ಸೊ ಪೂರ್ವ ಭಾದ್ರ ನಕ್ಷತ್ರದವರು ಏನಪ್ಪ ಅಂದರೆ ಹನುಮಾನ್ ಚಾಲಿಸ ಪ್ರತಿದಿನ ಕೇಳಬೇಕು, ಅದರೊಟ್ಟಿಗೆ ಮಹಾಗಣೇಶ ಪಂಚರತ್ನ ಸ್ತೋತ್ರ ಪ್ರತಿದಿನ ಕೇಳಬೇಕು. ಅದು ಕೇಳೋದ್ರಿಂದ ಸ್ವಲ್ಪ ಒಳ್ಳೆಯದಾಗುತ್ತೆ. ಆಮೇಲೆ ಒಳ್ಳೆ ಸಹವಾಸ ಇಟ್ಕೊಳ್ಳಿ, ಒಳ್ಳೆ ಫ್ರೆಂಡ್ಶಿಪ್ ಇಟ್ಕೊಳ್ಳಿ, ಎಲ್ಲರ ಬಗ್ಗೆ ಒಳ್ಳೇದು ಯೋಚನೆ ಮಾಡಿ, ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡ್ತಾನೆ. ಇವಾಗ ಕಾಮನ್ ರೆಸೊಲ್ಯೂಷನ್ ಕುಂಭರಾಶಿಯವರಿಗೆ ಏನಪ್ಪ ಅಂದರೆ ಪ್ರತಿ ತಿಂಗಳಲ್ಲಿ ಅಟ್ಲೀಸ್ಟ್ 2 ಸಲ ಸುಂದರ ಕಾಂಡ ಕೇಳಿ ಅಥವಾ ಹೇಳಿ, ಆಯಿತಾ? ಸುಂದರ ಕಾಂಡ ಅದು ಮಾತ್ರ ಮಸ್ಟ್. ಅದು ನೀವು 7.5 ಕಂಪ್ಲೀಟ್ ಆಗೋವರೆಗೂ ಹೇಳಿದ್ರಷ್ಟು ಒಳ್ಳೆಯದು. ಯಾರು ಹೇಳಿ? ಕುಂಭರಾಶಿನವರು. ಇದು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಎಷ್ಟೋ ಒಳ್ಳೆ ಕಾರ್ಯಗಳಾಗುತ್ತೆ, ನೀವು ಸಂತೋಷವಾಗಿರ್ತೀರ. ಆಮೇಲೆ ನಿಮ್ಮ ಕಷ್ಟಗಳು ಸ್ವಲ್ಪ ನಿವಾರಣೆ ಆಗುತ್ತೆ, ದೇವರೊಂದು ಸ್ವಲ್ಪ ಬುದ್ಧಿ ಕೊಡ್ತಾನೆ ಕಷ್ಟಗಳು ಬಂದಾಗ ಯಾವ ರೀತಿ ಅದನ್ನು ಜಯಿಸ್ಕೊಂಡು ಪಾರಾಗಬೇಕು ಅಂತ. ಸೊ ಸ್ವಲ್ಪ ಕಾನ್ಸಂಟ್ರೇಟ್ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಏನೇನು ಮಾಡಬೇಕು, ಏನು ಮಾಡಬಾರ್ದು, ಹೆಂಗಿರಬಾರ್ದು, ಏನು ಸತ್ಯ, ಏನು ಧರ್ಮ, ಏನು ಅಧರ್ಮ ಕೆಲಸ ನಾನು ಮಾಡಬಾರ್ದು, ಆ ರೀತಿ ನೀವು ನಡ್ಕೊಂಬಿಟ್ರೆ ನಿಮ್ಮಷ್ಟು ಒಳ್ಳೆಯವರು ಇನ್ಯಾರೂ ಇಲ್ಲ, ನಿಮ್ಮಷ್ಟು ಪುಣ್ಯಾತ್ಮರು ಯಾರೂ ಇರೋಲ್ಲ. ಆಯಿತಾ? ಇದಾಯಿತು ಕುಂಭರಾಶಿದು. ಸೊ ಕುಂಭರಾಶಿಯವರೇ ಸ್ವಲ್ಪ ನೀವು ತುಂಬಾ ಜಾಗರೂಕರಾಗಿರಬೇಕು ಈ 7.5 ನಡೀತಾ ಇರಬೇಕಾದ್ರೆ. ಸೊ ಈ 7.5ನಲ್ಲಿ ನಿಮ್ಗೇನಾದ್ರು ಒಳ್ಳೆಯದು ಅಂದರೆ ನಾನು ಆವಾಗ ಮುಂಚೆ ಹೇಳಿದ್ನಲ್ಲ, ಮನೆ ಖರೀದಿ ಮಾಡೋದು, ವಾಹನ ಖರೀದಿ ಮಾಡೋದು, ಕೆಲಸದಲ್ಲಿ ಪ್ರಮೋಷನ್ ಸಿಗೋದು, ಅಂಥದ್ದೇನಾದ್ರು ಸನ್ನಿವೇಶಗಳು ನಡೆದಿದ್ರೆ ದಯವಿಟ್ಟು ತಿಳಿಸಿ. ಅದನ್ನು ಕೇಳಿದ್ರೆ ನಮಗೂ ಒಂಥರ ಸಂತೋಷ ಆಗುತ್ತೆ ಕೇಳೋದಕ್ಕೇ. ಹಾಗೆಯೇ ಇದರಲ್ಲಿ ನಾನೇನು ಪರಿಹಾರ ಕೊಟ್ಟಿದ್ದೀನಲ್ಲ ಅದನ್ನು ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು ದಯವಿಟ್ಟು ಮಿಸ್ ಮಾಡ್ತೀರಾ ಕಂಟಿನ್ಯೂ ಮಾಡಿ.
ಅದರಿಂದ ನಿಮಗೆ ಲಾಭ ಆಗುತ್ತೆ. ಮರಿದಿರ ಸುಂದರಕಾಂಡ ಅಟ್ಲೀಸ್ಟ್ 2 ಸರಿ ಪ್ರತಿ ತಿಂಗಳು ನೀವು 1/2 ಸತಿ ಕಂಪ್ಲೀಟ್ ಆಗೋವರೆಗೂ, ಇಲ್ಲ ಅದು ಆದಮೇಲೆ ಕೂಡ ಕೇಳ್ತಾನೆ ಇರಿ. ಅದರಿಂದ ನಿಮಗೇನೇ ಲಾಭ ಆಗೋದು. ಸೊ ಹಂಗೇನಾದ್ರು ನಿಮ್ಗೇನಾದ್ರು ಲಾಭಗಳಾಯಿತು ಅಂದಾಗ ಒಂದು ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಮರಿದಿರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.